Yeah, yeah. ನಮಸ್ತೆ. ಗುಡ್ ಈವ್ನಿಂಗ್. ವೆರಿ ಗುಡ್ ಈವ್ನಿಂಗ್ ಬ್ರೋ. ಆರಾಮ್ ಬ್ರೋ. ಆರಾಮ್ ಆರಾಮ್ ಬ್ರೋ. ಬ್ರೋ ನಿಮ್ ವಾಯ್ಸ್ ಎಷ್ಟು ದಿನ ಆಯ್ತು ಬ್ರೋ ನಾವು ನಿಮ್ ವಾಯ್ಸ್ಗೋಸ್ಕರ ಕಾಯ್ಕೊಂಡಿದ್ವಿ ಬ್ರೋ ನಾವು. Action ಹಾಗೆ. ಹಾಯ್ ಚಂದು ಬ್ರೋ, ಎಲ್ಲ ಆರಾಮ ಅಣ್ಣ? ಆರಾಮ್ 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 ಎಲ್ಲ ಇವಾಗ. ಏನಾಗಿತ್ತಣ್ಣ? ಅದು ಹಂಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ಅದಾದ್ಮೇಲೆ ಜ್ವರ, ಹುಷಾರಿಲ್ಲ. ಹೌದಾ ಅಣ್ಣ, ಇವಾಗ ಹುಷಾರಾಗಿದ್ದೀರ ತಾನೇ ಅಣ್ಣ? ಇವಾಗ ಹುಷಾರೇನಿಲ್ಲ. ಚಂದು ಅಣ್ಣ ಎಲ್ಲ ಫುಲ್ ಟ್ರಿಪ್ ಮಾಡ್ಯಾನ, ಅದಕ್ಕೆ ಹಿಂಗಾಗೈತೆ. ಇಲ್ಲ ಬ್ರೋ. ವೀಕೆಂಡ್ ಟ್ರಿಪ್ ಎಫೆಕ್ಟ್ ಇದೆ. ನಮ್ಮನ್ನ ಕಾಯ್ಸಕ್ ಹಚ್ಚಿ ಅಣ್ಣ ಟ್ರಿಪ್ ಮಾಡಕ್ ಹೋಗ್ಯಾನ. ಇಲ್ಲ ಇಲ್ಲ ಬ್ರೋ, ಎಲ್ಲೂ ಹೋಗಿಲ್ಲ. ವೇಟ್ ಮಾಡ್ತಾ ಇದ್ವಿ, ಅಪ್ಲೋಡ್ ಮಾಡ್ತಾ ಇಲ್ಲ ನೀವು ಬರ್ತಾ ಇಲ್ಲ ನಮ್ಗೆ. ಸಖತ್ ಎಲ್ಲೋಗ್ಯಾರ ಏನಾರು ಕೇಳ್ಬೇಕು ಏನಾರು ಹೇಳ್ಬೇಕು ನೋಡ್ತಾ ಇದ್ವಿ ಗ್ರಾಫ್ನ. ಏನ್ ಸಿಗ್ತಾನೆ ಇಲ್ಲ. ಮಾಡ್ತಾ ಇದ್ವಿ ಮೆಸೇಜ್, ಹಂಗೆ ಮಾಡೋರು ಮಾಡ್ತಾ ಇದಾರೆ ಪಾಪ. ನಿಮ್ಗೆ ಅದು ನಂಬ್ಕೊಂಡಿಲ್ಲಿ ಹಾಕೊಂಡ್ ಕೂತಿರ್ತಾರ ಬ್ರೋ.
ಅದು ಏನಾಗಿದೆ ಸ್ವಲ್ಪ ಮಾರ್ಕೆಟ್ ಕನ್ಸಾಲಿಡೇಷನ್ ಅಲ್ಲಿ ಬೇರೆ ಇತ್ತಲ್ಲ, ಸುಮ್ನೆ ಏನ್ ಮಾಡೋದು ಟ್ರೇಡಿಂಗ್ ಅನ್ಬಿಟ್ಟು ಸುಮ್ನೆ ಇದ್ದೆ ಸ್ವಲ್ಪ ಕರೆಕ್ಟ್ ಆಗ್ಲಿ ಅಂತ. ಅಲ್ಲ ಇವಾಗ ನೋಡಿ ಕರೆಕ್ಟ್ ಆಗಿ ಇವಾಗ ನೀವು ಪುಲ್ ಏನ್ ಆಯ್ತು. ಮಾಡ್ಬೇಕಂತ ಅನ್ಕೊಂತೀರಾ but ನಮ್ಮ ಹುಡುಗರಿಗೆ ನೀವು ಹೇಳ್ಬೇಕು ಏನೋ ಒಂದ್ ಹಿಂಗಿದೆ ಒಂದ್ ಸ್ವಲ್ಪ ನೀವು ಒಂದ್ ಸ್ವಲ್ಪ ಹುಷಾರಾಗಿರಪ್ಪ ಅಂತ ಒಂದ್ ಮೆಸೇಜ್ ಹಾಕ್ಬೇಕು ನೀವು. ನಮ್ಮ ಹುಡುಗರು MSS ಆಯ್ತು BOS ಆಯ್ತು ಆರ್ಡರ್ ಬ್ಲಾಕ್ ಸಿಕ್ತು ಅಂತ ಹೊಡೆದೇ ಹೊಡಿತಾರೆ ಹಂಗೆ. ಬ್ರೋ ಅದ್ ಈ ನೋಡ್ರಿ. ಈ ಫುಲ್ ಈ ಏನು ಈ ಇದೆ ಈಗ ಒಂದ್ 10 days ಇಂದ ಹಾ ಆರ್ಡರ್ ಬ್ಲಾಕಿಗೆ ಬರುತ್ತೆ, ಸ್ವೀಪ್ ಮಾಡುತ್ತೆ, ಹೋಗುತ್ತೆ. ಅದೇ ಆಗ್ತಿರೋದು. ನಾನ್ ಇಲ್ಲ ಬಾಳ ಇವತ್ತು ಸಾಯಂಕಾಲ check ನೋಡಿ ಮಾಡಿದೆ ಬ್ರೋ. ನೋಡಿ ಅದರಿಂದ ಅಕೌಂಟೇ ಬ್ರೀಚ್ ಆಗೋಯ್ತು ಬ್ರೋ ನಂದು. ಆತರ ಇವ್ನಿಂಗ್ ಇವತ್ತು ಚೆನ್ನಾಗೈತೆ ಇವತ್ತು ಆರ್ಡರ್ ಬ್ಲಾಕ್ ಚೆನ್ನಾಗಿ ಹೋಯ್ತು ಇವತ್ತು. ಅಲ್ಲಿಂದ ನಾನ್ ಬಿಟ್ಟ ಒಂದ್ ವೀಕ್ ಆಯ್ತು ಆರ್ಡರ್ ಇದು ಆ ತರ ಆಯ್ತು, ಬ್ರೀಚ್ ಆಯ್ತು ಅಕೌಂಟ್. ನೆಕ್ಸ್ಟ್ ಅಕೌಂಟ್ ತಗೊಂಡೇ ಇಲ್ಲ, ಡಿಸೈಡೇ ಮಾಡಿಲ್ಲ. ನೋಡ್ತಿದ್ದೆ ಸುಮ್ನೆ ಏನ್ ಆಗ್ತಿದೆ, ಬರ್ರೇ ಅದೇ ಆಗ್ತಿದೆ. ನಾವೇನ್ ಅನ್ಕೊಂಡ್ವಿ, ನಾವು ಆರ್ಡರ್ ಬ್ಲಾಕ್ ಹಾಕ್ತಾ ಇರೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಆರ್ಡರ್ ಬ್ಲಾಕ್ ಟಚ್ ಮಾಡ್ತಾ ಇಲ್ಲ ಅವ್ರು ಅನ್ಕೊಂಡ್ಬಿಟ್ಟಿದ್ವಿ ನಾವು. ಇಲ್ಲ ಇಲ್ಲ, ನೀವು ನೋಡಿಬೇಕಾರೆ ಮೇನ್ ಈಗ 1 hour 4 hours ಇದೆಯಲ್ಲ ಅದಕ್ ಬರುತ್ತೆ. ಆ ಆರ್ಡರ್ ಬ್ಲಾಕ್ ನ ಸ್ವೀಪ್ ಮಾಡಿ ಕೆಳಗೆ ಲಿಕ್ವಿಡಿಟಿ ತಗೊಂಡಿರುತ್ತೆ, ಮೇಲ್ ಹೋಗುತ್ತೆ. ಅಷ್ಟೇ ಆಗ್ತಿರೋದು. ಬ್ರೋ ಇದಕ್ಕೊಂದ್ ಏನಾದ್ರು ಹೇಳ್ರಿ ಟ್ರಿಕ್ ನಮ್ಗೆ ಸ್ವೀಪ್ ಮಾಡೋದು. ಸ್ವಲ್ಪ ಲಿಕ್ವಿಡಿಟಿ ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ಇದ್ರೆ ಕೊಡ್ರಿ. ಲಿಕ್ವಿಡಿಟಿ ಎಲ್ಲ ತುಂಬಾ ಕಷ್ಟ ಆಗುತ್ತೆ ಬ್ರೋ. ಏನು ಗೊತ್ತಾ, ಇವಾಗ ಈಗ ಯಾರನ್ನೇ ನೋಡಿ ಲಿಕ್ವಿಡಿಟಿಗೆ ಅದೇ ಪಕ್ಕಾ ಲಿಕ್ವಿಡಿಟಿ ಅಂತ ಯಾವುದೂ ಇಲ್ಲ. ಕೆಲವರು 1 hour ಸ್ವೀಪ್ಸ್ಗಳು ನೋಡ್ತಾರೆ, ಕೆಲವ್ರು ಏನ್ ಮಾಡ್ತಾರೆ ಈ ಸೆಷನ್ ಸ್ವೀಪ್ಗಳು ನೋಡ್ತಾರೆ. ಈಗ ನಾವೂನು ಅಷ್ಟೇ, ಇವಾಗ ಒಂದೇ ಪರ್ಫೆಕ್ಟ್ ಆಗಿರೋ ಲಿಕ್ವಿಡಿಟಿ ಅಂತ ಯಾವ್ದು ಇರಲ್ಲ. ಇವಾಗ ನೋಡಿ ಇವತ್ತೇನಾಗಿದೆ ನೋಡಿ, ಸಾಕು ನಮ್ಗೆ. ಏಷ್ಯನ್ ಐ ಲಿಕ್ವಿಡಿಟಿ ತಗೋತು ಲಂಡನ್ ತಗೊಂಡ್ಮೇಲೆ ಬೀಳ್ತಾನೇ ಇದೆ. ಎಲ್ಲಿವರೆಗೂ ಬಿತ್ತು, ಇಲ್ಲಿ ಲಂಡನ್ ಏಷ್ಯಾ ಲೋನು ಇತ್ತು, ಅಲ್ಲಿಗೂ ಹೋಗಿಲ್ಲ. ಅದಕ್ಕಿಂತ ಒಂಚೂರು ಮೇಲಿಂದ ಮತ್ತೆ ರಿವರ್ಸ್ ಆಗಿದೆ. ಇವಾಗ ಯಾವ ಲಿಕ್ವಿಡಿಟಿಗೆ ಹೋಗ್ತಿದೆ ಗೊತ್ತಾಗಲ್ಲ. ಈ ಲಿಕ್ವಿಡಿಟಿ ತಗೊಳುತ್ತೋ ಇಲ್ಲ ನಿನ್ನೆ ನ್ಯೂಯಾರ್ಕ್ ಸೆಷನ್ ಲಿಕ್ವಿಡಿಟಿ ತಗೊಳುತ್ತೋ, ಐ ಮೀನ್ ಫ್ರೈಡೆ ಲಿಕ್ವಿಡಿಟಿ ತಗೊಳುತ್ತೋ ಗೊತ್ತಾಗಲ್ಲ. ಲಿಕ್ವಿಡಿಟಿನ ಜಸ್ಟ್ ಒಂದು ಇಂಟರ್ನಲ್ ಆಗಿ ಯೂಸ್ ಮಾಡ್ತಾರೆ ಅಷ್ಟೇ, ಒಂದ್ ಕನ್ಫರ್ಮೇಶನ್ ತರ ಅಷ್ಟೇ ಅದು. ಸೊ ಇವಾಗ ಅದ್ರ ಮೇಲೆ ಟ್ರೇಡ್ ಮಾಡೋರು ಅವರೇ. ತುಂಬಾ ಜನ ಲಿಕ್ವಿಡಿಟಿ ವೆಯ್ಟ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಇದು ಲಿಕ್ವಿಡಿಟಿಲು 2 ತರ, ಒಂದು ಎಕ್ಸ್ಟರ್ನಲ್ ಲಿಕ್ವಿಡಿಟಿಗಳು, ಇನ್ನು ಬೇರೆ ಇಂಟರ್ನಲ್ ಲಿಕ್ವಿಡಿಟಿಗಳು. ಇವೆಲ್ಲ ಇಂಟರ್ನಲ್, ಎಕ್ಸ್ಟರ್ನಲ್ ಇಲ್ಲಿದೆ. ಸೊ ಮಾರ್ಕೆಟ್ ಎಲ್ಲ ಅವ್ರ ಪ್ರಕಾರ ಯಾವ ತರ ಮೂವ್ ಆಗುತ್ತೆ ಅಂದ್ರೆ, ಫಸ್ಟ್ ಅದು ಮಾರ್ಕೆಟ್ ಇಲ್ಲಿದೆ ಅಂದ್ರೆ ಫಸ್ಟ್ ಹೋಗಿ ಎಕ್ಸ್ಟರ್ನಲ್ ಲಿಕ್ವಿಡಿಟಿ ತಗೊಳುತ್ತೆ, ಮೇಲ್ಗಡೆ ತಗೊಂಡ್ಮೇಲೆ ಕೆಳಗಡೆ ತಗೊಳುತ್ತೆ. ಈ ತರ ಮೂವ್ ಆಗುತ್ತೆ ಅಂತ ಅವ್ರು ಹೇಳೋದು. ಒಂದ್ಸಲಿ ಮೇಲ್ ತಗೊಳುತ್ತೆ, ಒಂದ್ಸಲಿ ಕೆಳಗ್ ತಗೊಳುತ್ತೆ. ಈ ತರ ಮೂವ್ ಆಗೋದಿದ್ರೆ ಹೆಂಗ್ ನೋಡ್ತೀರಾ? ಹಿಂಗೆ ಆಡ್ಬೇಕು ಮಾರ್ಕೆಟ್ ಅವ್ರ ಪ್ರಕಾರ. ಮೇಲ್ ಹೋಗಕ್ಕೆ ಆಗಲ್ಲ ಅವ್ರ ಪ್ರಕಾರ ಹೇಳೋದಿದ್ರೆ. ಲಿಕ್ವಿಡಿಟಿ ಒಂದಲ್ಲ ಒಂದ್ ಕಡೆ ಮೂವ್ ಆಗ್ಲೇಬೇಕು ಒಂದ್ಸಲಿ. ಸೊ ಈ ತರ ಆದ್ಮೇಲೆ ಈ ತರ ಇದೆಯಾ, ಮತ್ತೆ ಈ ಲಿಕ್ವಿಡಿಟಿಗೆ ಹೋಗುತ್ತೆ. ಬುಲ್ಲಿಶ್ ಇದ್ದಾಗ ಮೇಲ್ಗಡೆ ಲಿಕ್ವಿಡಿಟಿಗಳು ತಗೋತಾ ಇರುತ್ತೆ, ಕೆಳಗಡೆ ಬರುತ್ತೆ, ಮತ್ ಮೇಲ್ಗಡೆ ಲಿಕ್ವಿಡಿಟಿ ನೆಕ್ಸ್ಟ್ ಇಲ್ಲಿಗೆ ತಗೊಳಕ್ ಹೋಗುತ್ತೆ. ಬೆರಿಶ್ ಆಗ್ಬೇಕು ಅಂದ್ರೆ ಕೆಳಗಡೆ ಲಿಕ್ವಿಡಿಟಿ ತಗೊಳುತ್ತೆ, ಮತ್ ಮೇಲೋಗಿ ಕೆಳಗಡೆ ಟ್ರೈ ಮಾಡುತ್ತೆ ತಗೊಳಕ್ಕೆ. ಈ ತರ ಲಿಕ್ವಿಡಿಟಿನೂ ಸೇಮ್, ಎಲ್ಲ ಸೇಮೇ. ಮಾರ್ಕೆಟ್ ಸ್ಟ್ರಕ್ಚರು, ಲಿಕ್ವಿಡಿಟಿ ಎಲ್ಲ ಹೆಸರುಗಳು ಬೇರೆ, ನೋಡೋದ್ ಬೇರೆ ಬೇರೆ ತರ ಅಷ್ಟೇ. ಅದ್ ಬಿಟ್ರೆ ಒಂದ್ ವರ್ಕ್ ಆಗ್ತಿಲ್ವಾ, ಯಾವ್ದು ವರ್ಕ್ ಆಗಲ್ಲ. ಅವರು ಅಷ್ಟೇನೆ, ಈಗ ಲಿಕ್ವಿಡಿಟಿ ಟ್ರೇಡ್ ಮಾಡೋರು ಅನ್ಬಿಟ್ಟು ಎಲ್ಲ ಪ್ರಾಫಿಟ್ ಅಲ್ಲಿ ಕೂತಿರ್ತಾರೆ ಅಂತ ಅಲ್ಲ. ಸ್ಕ್ಯಾಲ್ಪಿಂಗ್ ಮಾಡೋರು ನೋಡಿ, ಸ್ಕ್ಯಾಲ್ಪಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಇವೆಲ್ಲ ಮ್ಯಾಟ್ರೇ ಆಗಲ್ಲ. ಕನ್ಸಾಲಿಡೇಷನ್ ಇರ್ಲಿ, ಹೈಯರ್ ಟೈಮ್ ಫ್ರೇಮ್ ಏನೇ ಇರ್ಲಿ, ಅವ್ರು ಪ್ರಾಫಿಟ್ ಎತ್ತುತ್ತಾ ಇರ್ತಾರೆ. ಅದ್ ಬಿಟ್ರು ನಾವು 15 minutes ಅಲ್ಲಿ ಎಂಟ್ರಿ ತಗೊಳ್ಳೋರು, 1 hour ಎಂಟ್ರಿ ತಗೊಳ್ಳೋರ್ದೆಲ್ಲ ಲಾಸೇ ಆಗಿರುತ್ತೆ. ಅವ್ರು ಲಿಕ್ವಿಡಿಟಿ ಟ್ರೇಡ್ ಮಾಡ್ಲಿ ಇಲ್ಲ ಇನ್ನೊಂದ್ ಮಾಡ್ಲಿ, ಲಾಸ್ ಅಂತೂ ಆಗಿರುತ್ತೆ, ತಡೆಯಕ್ಕಾಗಲ್ಲ ಯಾರ ಕೈಲೂ. ಯಾಕಂದ್ರೆ ಹಿಂಗೆ ಮೇಲ್ ಹೋಗುತ್ತೆ ಕೆಳಗ್ ಬರುತ್ತೆ ಅನ್ನಂಗಿದ್ರೆ ರ್ಯಾಂಡಮ್ ಆಗಿ ಲಿಕ್ವಿಡಿಟಿ ಟ್ರೇಡ್ ಮಾಡೋರು ಇಲ್ಲಿಗೆ ಬಂದಾಗ ಸೆಲ್ ಮಾಡು, ಇಲ್ಲಿಗೆ ಬಂದಾಗ ಬೈ ಮಾಡು, ಆ ತರ ಇರಲ್ಲ ಅವ್ರದ್ದು. ಈಗ ಇಲ್ಲಿಗೆ ಬಂದಾಗ ಬೈ ಮಾಡಿದ್ರು ಹೆಂಗೆ ಇಲ್ಲಿವರೆಗೂ ಕರೆಕ್ಟಾಗಿ ಇಲ್ಲಿವರೆಗೂ ಇಡ್ಬೇಕಂತ ಗೊತ್ತಿರುತ್ತೆ. ಒಬ್ರು ಇಲ್ಲಿಟ್ಟಿರ್ತಾರೆ, ಒಬ್ರು ಇಲ್ಲಿಟ್ಟಿರ್ತಾರೆ, ಒಬ್ರು ಇಲ್ಲಿಟ್ಟಿರ್ತಾರೆ. ಯಾವ ಕಾನ್ಸೆಪ್ಟು 100% ಆ ಥರ ವರ್ಕ್ ಆಗಲ್ಲ. ಕನ್ಸಾಲಿಡೇಷನ್ ಅಲ್ಲಿ ಇದೆ ಅಂದಾಗ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ದಿನ ಇಲ್ಲ ಸ್ವಲ್ಪ ಟೈಮು ಆರಾಮಾಗಿರ್ಬೇಕು. ಬ್ರೋ ಎಷ್ಟು ದಿನ ಆಯ್ತು ಬ್ರೋ ಈ ತರ ಏನು ಮಾಡಕ್ಕಾಗಲ್ಲ. ಡೈಲಿಯಲ್ಲಿ ಈ ಝೋನ್ ನೋಡಿ ಹೆಂಗಿದೆ ಇದು. ಬ್ರೋ ಈ ತರ ಏನೋ ಒಂಥರ ನಮ್ ಸರ್ ನ ಮಿಸ್ ಮಾಡ್ಕೊಂಡಂಗ ಆಗಿದೆ ಬ್ರೋ ಈ ತರ. ಇಷ್ಟೇ, ಇಲ್ಲಿ ವೈಯಕ್ತಿಕ ಮೇಲೂ ಹೋಗುತ್ತೆ ಕೆಳಗೂ ಬರುತ್ತೆ. ಇಷ್ಟ್ರೊಳಗಡೆ ಆಟ ಆಡ್ತಾ ಇದೆ. ಇದು ಬ್ರೇಕ್ ಮಾಡ್ಬೇಕಿತ್ತು, ಈಗ ಬ್ರೇಕ್ ಮಾಡಿದೆ. ಇವಾಗ ಏನಪ್ಪಾ ಸಿನಾರಿಯೋ, ಒಂದು ದೊಡ್ಡ ಸೆಲ್ಲಿಂಗ್ ಝೋನ್ ಅಲ್ಲಿ ಇದೆ, ಡೈಲಿ ಸೆಲ್ಲಿಂಗ್ ಝೋನ್. ಇಲ್ಲಿಂದ ಹಿಂಗ್ ಹೋಗ್ಬೇಕು ಕೆಳಗಡೆಗೆ, ಇಲ್ವಾ? ನೆಕ್ಸ್ಟ್ ಏನ್ ಮಾಡುತ್ತೆ, ನೆಕ್ಸ್ಟ್ ಒಂಚೂರು ಇಲ್ಲಿ ಹೋಗಿ ಬಂದು ಇಲ್ಲಿ ಇನ್ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಒಂದ್ ಕಡೆಗೆ ಬ್ರೇಕ್ ಕೊಡುತ್ತೆ.
ಇಷ್ಟು ನಮ್ಗೆ ಡೈಲಿ ಸಿಗ್ತಾ ಇದ್ರೆ ನಾವು 15 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲಿ ಬೇರೆ ಬೇರೆ ತರ ಮಾಡ್ಬೋದು. ನೀವು ಈಗ ಏನೇನ್ ಯಾರ್ಯಾರಿಗೆ ಲಾಸಸ್ ಅಲ್ಲೇ ಕಂಟಿನ್ಯೂಸ್ ಲಾಸಸ್ ಅಲ್ಲಿ ಯಾರು ಇರ್ತಾರೆ ಅಂದ್ರೆ, ಒಂದ್ಸಲಿ 15 ಮಿನಿಟ್ಸ್ ಅಲ್ಲಿ ಟ್ರೈ ಮಾಡ್ತಾರೆ, ಒಂದ್ಸಲಿ 5 ಮಿನಿಟ್ಸ್ ಅಲ್ಲಿ ಟ್ರೈ ಮಾಡ್ತಾರೆ. ಅದು ವರ್ಕೌಟ್ ಆಗಲ್ಲ. ನೀವು ಏನ್ ಮಾಡ್ತೀರಾ ಒಂದ್ ಟೈಮ್ ಫ್ರೇಮ್ ಇಟ್ಕೊಂಡು ಅದನ್ನೇ ಮಾಡ್ಬೇಕು. ಇಲ್ಲ, ಅದು ವರ್ಕೌಟ್ ಆಗಕ್ ಚಾನ್ಸೇ ಇಲ್ಲ. ಇನ್ನೊಂದು, ಇಂಟರ್ನಲ್ ಮಾಡ್ತೀರಾ ಎಲ್ಲ ಇಂಟರ್ನಲ್ಲು ಮಾಡಬೇಕು, ಎಕ್ಸ್ಟರ್ನಲ್ ಮಾಡ್ತೀರಾ ಬರೀ ಎಕ್ಸ್ಟರ್ನಲ್ಲೇ ಮಾಡಬೇಕು. ಸೊ ಬರೀ ಎಕ್ಸ್ಟರ್ನಲ್ ಮಾಡಿರೋನ್ಗೆ 3 ಲಾಸಸ್ ಇಲ್ಲಿ ಕಂಟಿನ್ಯೂಸ್ ಆಗಿದ್ರು, ಇದೊಂದು ಟ್ರೇಡ್ 1:3 ಕ್ಯಾಪ್ಚರ್ ಮಾಡೋಗಿದ್ರೆ ಮತ್ತೆ ಬ್ರೇಕ್ ಇವನ್ಗೆ ಹೊಂಟೋಯ್ತಿದ್ದ, ಅವನು ಲಾಸಲ್ಲೇ ಇರ್ತಿರ್ಲಿಲ್ಲ ಇವಾಗ. ಸೊ ಆ ಥರ ಇರ್ಲಿ ನಿಮಗೆ ಒಂದು. ಸೊ ಈ ಎಷ್ಟೊಂದು ಜನಕ್ಕೆ ಏನ್ ಡೌಟ್ಸ್ ಇರ್ತಿತ್ತು ಇಷ್ಟ ದಿನ, ಪಾತ್ ಕರೆಕ್ಟಾಗಿ ಆಗ್ತಾ ಇದೀವಾ ಇಲ್ವಾ, ಇಂಡಿಕೇಟರ್ ಡೆವಲಪ್ ಸೊ ಪಾತ್ನ ಕರೆಕ್ಟಾಗಿ ಯೂಸ್ ಮಾಡ್ತಾ ಇದೀವಾ ಇಲ್ವಾ, ತಪ್ಪಾಗಿ ಆಗ್ತಾ ಇದೀವಾ. ಇಂಡಿಕೇಟರ್ ಸೊ ಪಾತ್ ಹಾಕೋದೇನಕ್ಕೆ, ನಮಗೆ ರೇಂಜ್ಗಳು ಸಿಗಕ್ಕೆ, ರೇಂಜ್ ಹೈ ರೇಂಜ್ ಲೋ ಸಿಗಕ್ಕೆ. ಸೊ ಈ ತರ ಇದ್ದಾಗ ನಾವೇನ್ ಹೇಳ್ತಿದ್ವಿ, ರೇಂಜ್ ಹೈ ಇದು, ರೇಂಜ್ ಲೋ ಇದು. ಸೊ ಈ ತರ ರೇಂಜ್ ಮಾರ್ಕ್ ಮಾಡ್ಕೊಳಕ್ಕೆ ಈ ಪಾತ್ ಆಗ್ತಿದ್ವಿ, ಇದು ಪಾತ್ ಟೂಲ್ ಯೂಸ್ ಮಾಡ್ಕೊಂಡು ರೇಂಜ್ಗಳು ಮಾರ್ಕ್ ಮಾಡ್ತಾ ಇದ್ವಿ. ಸೊ ಅದಕ್ಕೋಸ್ಕರನೇ ನಾನು ಟ್ರೇಡ್ ಮಾಡಿಲ್ಲ ಅಂದ್ರೆ ಏನು, ಕೋಡ್ ಮಾಡೋಣ ಅನ್ಬಿಟ್ಟು ಕೋಡ್ ಮಾಡ್ಕೊಂಡು ಕೂತಿದ್ದೆ. ಇಂಡಿಕೇಟರ್ ಡೆವಲಪ್ ಆಯ್ತಾ? ಇಂಡಿಕೇಟರ್ ನಿಮಗೆ ಇವಾಗ ಕಂಪ್ಲೀಟ್ ಆಗಿ ರೇಂಜ್ಗಳನ್ನ ಮಾರ್ಕ್ ಮಾಡ್ಕೊಡೋದಾಗಿದೆ. ಎಂಟ್ರಿ ಅದು ಇದು ಎಲ್ಲ ಅದಕ್ಕೆಲ್ಲ ನಾನು ಸಪ್ರೇಟ್ ಮಾಡ್ತಾ ಇದೀನಿ. ಟ್ರೇಡೇ ಮಾಡಿಲ್ಲ ಅನ್ಸುತ್ತೆ ವೀಕಲ್ಲಿ ಲಾಸ್ಟ್ ವೀಕ್. ಫ್ಯೂಚರ್ಸ್ ಮಾತ್ರ ಇದ್ರಲ್ಲಿ ಮಾಡ್ತಾ ಇಲ್ಲ. ಫ್ಯೂಚರ್ಸ್ ಅಲ್ಲಿ ಏನು ಅಂದ್ರೆ, ಫ್ಯೂಚರ್ಸ್ ಅಲ್ಲಿ ಸ್ಕ್ಯಾಲ್ಪಿಂಗ್ ಮಾಡೋದು. ಸೊ ಫ್ಯೂಚರ್ ಸ್ಕ್ಯಾಲ್ಪಿಂಗ್ ಹೋದ್ರೆ ನೋಡಿ ಅಲ್ಲಿ ಇದು ಬೇರೆ ಸ್ಟ್ರಾಟಜಿ ಇದೆ ಇದಕ್ಕೆ, ಫ್ಯೂಚರ್ಸ್ಗೋಸ್ಕರ. ಸೊ ಅದ್ರಲ್ಲಿ ಬೇರೆ ಇದೆ. ಅದ್ ಬರೀ 7 ರಾತ್ರಿ 7 ಇಂದ 8:30 8:30 ಒಳಗಡೆ ಅಷ್ಟೇ. ಅದು ಬರೀ 90 ಮಿನಿಟ್ಸ್ ಟ್ರೇಡಿಂಗ್ ಅಷ್ಟೇ ಅದು. 1.5 hour. 90 ಮಿನಿಟ್ಸ್ ಅಷ್ಟೇ ಅದು, 1:2. ಸೊ ಇದ್ರಲ್ಲಿ ಸಖತ್ತಾಗಿದೆ ಇದು ಫ್ಯೂಚರ್ಸ್ದು. ಬಟ್ ಇದನ್ನ ಹೇಳ್ಕೊಡಕ್ಕೆ ಮತ್ತೆ ಫೇರ್ ಸ್ಟಾರ್ಟ್ ವ್ಯಾಲ್ಯೂ ಗ್ಯಾಪ್ ಮಾಡ್ಕೊಂಡು ಹೋಗೋಣ ಹೇಳ್ಕೊಡ್ಬೇಕು, ಫೇರ್ ವ್ಯಾಲ್ಯೂ ಗ್ಯಾಪ್, ಲಿಕ್ವಿಡಿಟಿ ಎಲ್ಲ ಹೇಳ್ಕೊಡ್ಬೇಕು. ಇದನ್ನ ಹೇಳ್ಕೊಡ್ಬೇಕಂದ್ರೆ ನಾನು ಅದೆಲ್ಲ ಭಾರಿ ಕಷ್ಟ, ಅವೆಲ್ಲ ತಲೆನೋವು ಕೆಲಸ. ಬ್ರೋ ಇದ್ರಲ್ಲಿ ಪೂರಾ ಪ್ರಾಫಿಟಬಲ್ ಆಗ. ಬ್ರೋ ನಿಮ್ ಧ್ವನಿ ಕೇಳಿದ್ರೆ ಏನೋ ಒಂಥರ ಖುಷಿ ನೋಡಿ ಬ್ರೋ. ಎಷ್ಟು ದಿನ ಆಯ್ತು, ಒಂದು ವೀಕೆಂಡ್ ಆದ್ರೆ ಏನೋ ಒಂಥರ ಇದು ಮೈಂಡ್ ಡೈವರ್ಟ್ ಬ್ರೋ ಆಗುತ್ತೆ. ಗ್ರೂಪ್ ಅಲ್ಲಿ ಯಾರು ಏನು ಇದೇ ಮಾಡಲ್ಲ ಬ್ರೋ, ಆಕ್ಟಿವೇ ಇರಲ್ಲ. ನೀವು ಒಬ್ರು ಇಲ್ಲ ಅಂತ ಅಂದ್ರೆ, ನೀವು ಒಂದೇ ಒಂದ್ ಮೆಸೇಜ್ ಬಂದ್ರೆ ಎಷ್ಟೋ ಜನ ಆಕ್ಟಿವ್ ಆಯ್ತಾರೆ. ಅದೇನ್ ಕರೆಕ್ಟ್ ಬ್ರೋ, ಅದು ಮಾತ್ರ ಕರೆಕ್ಟ್. ಸರಿ, ಇವತ್ತು ಅದೆಲ್ಲ ಬಿಡಿ. ಇವತ್ತೇನಾದ್ರು ಆಕ್ಟಿವೇ ಇರಲ್ಲ ಯಾರು. ಟ್ರೇಡ್ ತಗೊಂಡ್ರ? ಯಾರು ತಗೊಂಡಿರೋರು ನೆಟ್ಟಾಗ ಇದ್ ಮಾಡಲ್ಲ, ತಗೋತಾ ಇರೋರು ಏನು ಇದ್ ಮಾಡಲ್ಲ. ನೀವ್ ಒಬ್ರು ಬಂದ್ ಇದ್ ಮಾಡಿದ್ರೆ, ಈಗ ನೀವು ಟೆಲಿಗ್ರಾಮ್ ಅಲ್ಲೂ ಟ್ರೇಡ್ಸ್ ಆಗ್ತಾ ಇಲ್ವಾ ಈಗೆಲ್ಲ ಫುಲ್ಲು. ನಾಳೆಯಿಂದ ಏನಾರು ಆಗ್ತೀರಾ ಬ್ರೋ? ಹಾಕಣ. ಹ. ಪ್ರಾಬ್ಲಮ್ ಏನಂದ್ರೆ, ಈಗ ನನಗೆ ಕೋಡಿಂಗ್ ಬಂದ್ರೆ ನಾ ಟಕ ಅಂತ ಮಾಡ್ಕೊಂಡು ಹೋಗ್ಬೋದು. ಕೋಡಿಂಗ್ ಬರಲ್ಲ. ಸೊ ಎಲ್ಲ ChatGPT ಪ್ರೋ ಮಾಡ್ಲ ಕೈಲಿ ಮಾಡಿಸ್ಬೇಕು. ಅದು ಒಂದ್ ಮಾಡಿದ್ರೆ ಒಂದ್ ತಪ್ಪು ಮಾಡುತ್ತೆ. ಇಂಜಿನಿಯರಿಂಗ್ ಮಾಡಿ ಮುಗಿಸಿದ್ರಲ್ಲ ಬ್ರೋ. ಇಂಜಿನಿಯರಿಂಗ್ ಮಾಡಿದ್ರೆ ಆ ಟೈಮಲ್ಲೂ ಟ್ರೇಡಿಂಗೇ ಮಾಡಿರೋದು ಬ್ರೋ, ಕೋಡಿಂಗ್ ಎಲ್ಲಿ. ಅಲ್ಲಿ ಕಲಿಯಕ್ ಆಗಲ್ಲ ಬ್ರೋ, ಬರೀ ಪ್ರೋಗ್ರಾಮ್ ಕಲಿಯೋದು ನೀವು ನಂಬಲ್ಲ, ಈ ಒಂದ್ ಇಂಡಿಕೇಟರ್ ಬಿಲ್ಡ್ ಮಾಡಕ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದ್ರೆ. ನೀವು 4 ಇಂಡಿಕೇಟರ್ ಹಾಕಿರೋದ ಬ್ರೋ? ಅದು ವರ್ಷನ್ಸ್ ಬೇರೆ ತರ. ಸೊ ಇಲ್ಲಿ ನೋಡಿ, ಒಂದು ಫಸ್ಟ್ ಯಾವುದು ಇದ್ರಲ್ಲಿ ಮಾಡಿದ್ದ. ನಾವು ಹಂಗಾರೆ ಮೆಂಬರ್ಶಿಪ್ ತಗೋಬೇಕು ಇದ್ರಲ್ಲಿ ಟ್ರೇಡಿಂಗ್ ಅಲ್ಲಿ? ಇಲ್ಲ, ಮೆಂಬರ್ಶಿಪ್ ಇಲ್ಲ. ಸೊ ಅದನ್ನ ನಾನ್ ಮಾನಿಟೈಸ್ ಮಾಡ್ಕೋಬಹುದು, ನೀವು ಅದ್ ಮೆಂಬರ್ಶಿಪ್ ಏನ್ ಬೇಕಾಗಿಲ್ಲ. ಅಲ್ಲ ಬ್ರೋ, ಎರಡ್ರ ಮೇಲೆ ಹಾಕಕ್ಕಾಗಲ್ವಲ್ಲ ಇಂಡಿಕೇಟರ್? ನಾನ್ 4 ಅಲ್ಲ, ಒಂದೇ ಹಾಕೋದು. ಅದು ಟೆಸ್ಟ್ ಮಾಡಿರೋ ವರ್ಷನ್ಸ್ ಅಷ್ಟೇ. ಇದು ವರ್ಷನ್ ಎಲ್ಲಾನು ಮರ್ಜ್ ಮಾಡ್ತೀರಾ? ಎಲ್ಲ ಒಂದೇನೆ ಔಟ್ಪುಟ್ ಲಾಸ್ಟ್ ಅಲ್ಲಿ. ನೋಡಿ ಇದ್ರಲ್ಲಿ ಹಾ. ಒಂದೊಂದ್ ಚಾರ್ಟ್ ಅಲ್ಲಿ
ಭಾರಿ ಭಾರಿ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟಿದೀನಿ ನೋಡಿ. ಇದನ್ನ ಹೇಳಿದ್ರೆ ಸಾಕಲ್ಲ. ಇಷ್ಟಿದೆ ಇಷ್ಟಿದೆ. ಅದು ಒಂದ್ ಮಾಡಕ್ಕೆ ಒಂದೇನೋ ಮಾಡುತ್ತೆ, ಏನೋ ಹೇಳಿದ್ರೆ ಏನೋ ಮಾಡುತ್ತೆ, ಮತ್ತೆ ಡಿಬಗ್ ಮಾಡಬೇಕು, ಸ್ಕ್ರೀನ್ ಶಾಟ್ ಹೊಡೆದು ಹಾಕ್ಬೇಕು. ಕಂಟಿನ್ಯೂಸ್ ರಾತ್ರಿ ಎಲ್ಲ ಕುತ್ಕೊಂಡು ಮಾಡ್ತೀನಿ. 6 ಗಂಟೆ ಫುಲ್. ಬೆಳಗ್ಗೆ 6 ಗಂಟೆಗೆ ಮಲ್ಕೊಳ್ಳೋದು. ಪೈಥಾನ್ ಯೂಸ್ ಮಾಡ್ತಾ ಇರೋದು. ಇಲ್ಲ ಇಲ್ಲ, ಪೈನ್ ಸ್ಕ್ರಿಪ್ಟ್ ಇವ್ರದೇ ಸ್ಕ್ರಿಪ್ಟ್ ಬರುತ್ತೆ ಇಲ್ಲೇ ಇಂಡಿಕೇಟರ್ ಆಡ್ ಮಾಡಕ್ಕೆ. ಸೊ ಇಲ್ಲಿ ಕೋಡ್ ಮಾಡೋದು. ಲ್ಯಾಂಗ್ವೇಜ್ ಬ್ರೋ, ಲ್ಯಾಂಗ್ವೇಜ್ ಅದು ಪೈನ್ 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 ಲ್ಯಾಂಗ್ವೇಜ್ ಅಂತ ಬರುತ್ತೆ, PINE. ಪೈನ್ ಎಡಿಟರ್. ಲ್ಯಾಂಗ್ವೇಜ್ ನಾವು ಮಾಮೂಲಿ ಓಪನ್ ಮಾಡಿ ನೋಡಿದ್ದು ಒಟ್ಟು ಪೈನ್ ಎಡಿಟರ್ ಅಲ್ಲಿ, ಅಂದ್ರೆ ಲ್ಯಾಂಗ್ವೇಜ್ ಯಾವ್ದು ಹಾಕ್ಬೇಕಂತ ಗೊತ್ತಿರಲಿಲ್ಲ. ಅದೇ ಸಪ್ರೇಟ್ ಅದೇ ಲ್ಯಾಂಗ್ವೇಜ್ ಇದೆ. ಸೊ ಇದನ್ನ ನಾನೇನ್ ಮಾಡ್ಬೋದು ಅಂದ್ರೆ, ಇದನ್ನ ಇನ್ನೂ ಪಬ್ಲಿಷ್ ಮಾಡಿಲ್ಲ ನಾನು. ಇಂಡಿಕೇಟರ್ನ ಪಬ್ಲಿಷ್ ಮಾಡ್ಬಿಟ್ಟು ಇನ್ವೈಟ್ ಓನ್ಲಿ ಆಪ್ಷನ್ ಕೊಡ್ಬೋದು. ಸೊ ಓಕೆ. ಸೊ ಓಕೆ, ಅದೆಲ್ಲ ಬಿಡಿ. ಇವಾಗ ಸದ್ಯಕ್ಕೆ ಏನ್ ಬಿಲ್ಡ್ ಮಾಡ್ತಾ ಇದೀನಿ ಅಂದ್ರೆ, ಕಂಪ್ಲೀಟ್ ಸ್ಟ್ರಾಟಜಿ ಬಿಲ್ಡ್ ಮಾಡ್ತಾ ಇದೀನಿ. ಸೊ ಈ ಸ್ಟ್ರಾಟಜಿ ಹೆಂಗೆ ಅಂದ್ರೆ, ಎಲ್ಲಾ ಕಡೆ ಅಲ್ಲ, ಯಾವ್ದಾದ್ರು ಒಂದು ಆಸೆಟ್ ಅದ್ರಲ್ಲಿ ಮಾತ್ರ ವರ್ಕ್ ಆಗುತ್ತೆ ಆ ತರ. ಸೊ ಇವಾಗ BTCದು 1 minute ಅಲ್ಲಿ BTCದು ಓಕೆ, ಇದರಲ್ಲಿ ಚೇಂಜ್ ಮಾಡಿದ್ದೀನಿ ಇವಾಗ. ಬಟ್ ಎಷ್ಟು, August 3 to 7 days ಅಲ್ಲಿ ಬರೀ ಒಂದೊಂದೇ ಕ್ವಾಂಟಿಟಿಯಲ್ಲಿ 61%, 1.6 ಪ್ರಾಫಿಟ್ ರೇಟು, ಹಂಗಂದ್ರೆ 1:1.5 ಕೊಡುತ್ತೆ ಆ ಥರ. 61% ವಿನ್ ರೇಟು ಈ ಥರ ಇದೆ. ಅದನ್ನ ನಾನು ಕೋಡಲ್ಲಿ ಚೇಂಜ್ ಮಾಡಿದ್ರೆ 1:2 ಮಾಡಿದ್ರೆ ಅವಾಗ ಸಪ್ರೇಟ್ ಅದೇ ಫುಲ್ ಟೆಸ್ಟ್ ಮಾಡಿ ಎಲ್ಲ ಕೊಡುತ್ತೆ. ನಾನು ಜಸ್ಟ್ ಸ್ಟ್ರಾಟಜಿ ಬಿಲ್ಡ್ ಮಾಡ್ಬೇಕಷ್ಟೆ. ಸೊ ಇದೆಲ್ಲ ಆದ್ಮೇಲೆ ಆಟೋಮೇಟ್ ಮಾಡ್ಬೋದು. ಏನಿದು ಬಾಟ್ಗಳು ಅಂತ ಕೇಳ್ತಿರಲ್ಲ, ಎಲ್ಲ ಇದನ್ನೇ ಮಾಡೋದು. ಸೊ ಪ್ರಾಬ್ಲಮ್ ಏನಪ್ಪ ಬಾಟ್ ಬಿಲ್ಡ್ ಮಾಡೋರಲ್ಲಿ ಅಂದ್ರೆ, ಬಾಟ್ ಬಿಲ್ಡ್ ಮಾಡಕ್ ಬರೋನ್ಗೆ ಟ್ರೇಡಿಂಗ್ ಬರಲ್ಲ, ಟ್ರೇಡಿಂಗ್ ಬರೋನ್ಗೆ ಬಾಟ್ ಬಿಲ್ಡ್ ಮಾಡಕ್ ಬರಲ್ಲ. ಅದು ದೊಡ್ಡ ಪ್ರಾಬ್ಲಮ್. ಬ್ರೋ ಬೋಟ್ ನ ಬಿಲ್ಡ್ ಮಾಡಿ ಆಟೋಮೇಟ್ ಮಾಡಿದ್ರೆ ಫುಲ್ ಅದೇ ಕ್ಯಾಪಿಟಲ್ ನ ಇದ್ ಮಾಡ್ಕೊಂಡು ಹೋಗುತ್ತಾ ಬ್ರೋ, ಗ್ರೋ ಮಾಡ್ಕೊಂಡು. ಹೌದೌದು. ಓಕೆ, ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ಫಿನಿಶ್ ಆಗಿರೋದು ಏನಪ್ಪಾ ಅಂದ್ರೆ, ಸ್ಟ್ರಾಟಜಿ ಬೇರೆದ ಆಡ್ ಇದು ಫಸ್ಟ್ ನಮ್ದು ಬೇಸಿಕ್ ಲೇಯರ್. ಇದು ಬೇಸಿಕ್ ಲೇಯರ್ ಅಲ್ಲಿ ಏನಪ್ಪಾ ಅಂದ್ರೆ, ನಮಗೆ ಅದೇ ಎಲ್ಲಾ ಟೈಮ್ ಫ್ರೇಮ್, ನಾನು ಯಾವ ಟೈಮ್ ಫ್ರೇಮ್ ಓಪನ್ ಮಾಡ್ತೀನಿ ಎಲ್ಲಾ ಟೈಮ್ ಫ್ರೇಮ್ದು ನಾನು ಪಾತ್ ಹಾಕೋದು ಬೇಕಾಗಲ್ಲ. ಪಾತ್ ಹಾಕಿ ಪಾತ್ ಕರೆಕ್ಟ್ ರೇಂಜು ಇದಿದೆಯಾ, ರೇಂಜು ನೆಕ್ಸ್ಟ್ ರೇಂಜ್ ಲೋ ಇದ, ರೇಂಜ್ ಐ ಇದ, ನೆಕ್ಸ್ಟ್ ರೇಂಜ್ ಐ ಬ್ರೇಕ್ ಆಯ್ತು ಮೇಲ್ಗಡೆಗೆ. ಸೊ ಇವಾಗ ಅದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು. ಇದನ್ನೆಲ್ಲ ನಾವು ಮಾಡಬೇಕು ಅವಶ್ಯಕತೆನೇ ಇರಲ್ಲ. ನೆಕ್ಸ್ಟ್ ಇವಾಗ ಏನಿದ್ರು ಡೈರೆಕ್ಟ್ ಅದೇ ಎಲ್ಲ ಮಾಡ್ಕೊಡುತ್ತೆ, ನಾವು ಬರೀ ಎಂಟ್ರ್ ಆಗೋದಷ್ಟೇ. ಸೊ ಇವಾಗ ಈ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ತರ ಅಂತ ಇದು. ಸೊ ಇವಾಗ ಮಂತ್ಲಿ ಚಾಟಲ್ಲಿ ಇದ್ದೀನಿ ನಾನು. ಮಂತ್ಲಿ ನೋಡಿ, ಮಂತ್ಲಿ ಲಾಸ್ಟ್ ಏನಾಗಿದೆ, ಮಂತ್ಲಿ ರೇಂಜ್ ಐ ಇದು, ರೇಂಜ್ ಲೋ ಇದು, ಲಾಸ್ಟ್ ಇವೆಂಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿದೆ. ಸೊ ಅದು ಇಲ್ಲೂ ಪ್ರಿಂಟ್ ಆಗ್ತಾ ಇರುತ್ತೆ, ಯಾವ ಪ್ರೈಸ್ ಅಲ್ಲಿ ಆಯ್ತು, ಲಾಸ್ಟ್ ಇವೆಂಟ್ ಏನು, ಬುಲ್ಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲೂ ಬರ್ತಾ ಇರುತ್ತೆ, ಇಲ್ಲೂ ಪ್ರಿಂಟ್ ಆಗ್ತಾ ಇರುತ್ತೆ ನಮ್ಗೆ. ಸೊ ಓಕೆ, ಇವಾಗ ಆರ್ಡರ್ ಬ್ಲಾಕ್ ನೀವೇ ಹಾಕೋಬೇಕು. ಓಕೆ, ಇಲ್ಲಿದೆ ಆರ್ಡರ್ ಬ್ಲಾಕ್, ಅದನ್ನು ಆಡ್ ಮಾಡ್ಬೋದು, ಬಟ್ ಎಲ್ಲ ಮಾಡ್ಕೊಟ್ರೆ ಯಾರು ಏನ್ ಮಾಡಲ್ಲ. ಅದ್ ಬಿಟ್ರೆ ನೆಕ್ಸ್ಟ್ ಇವಾಗ ಮಂತ್ಲಿಗೆ ಹೋದ್ನಾ, ನೀವು ಇದ್ರಲ್ಲಿ ಏನಪ್ಪಾ ಅಂದ್ರೆ, ನಾನು ಯಾವ ಟೈಮ್ ಫ್ರೇಮ್ಗೆ ಹೋದ್ರು ಎಲ್ಲಾ ಟೈಮ್ ಫ್ರೇಮ್ ರೇಂಜ್ ಐ ರೇಂಜ್ ಲೋನು ಮಾರ್ಕ್ ಮಾಡಂಗ್ ನಾನು ಮಾಡಿಲ್ಲ. ಆ ಟೈಮ್ ಫ್ರೇಮ್ಗೆ ಹೋದ್ರೆ ಅದು ಬರುತ್ತೆ. ಸೊ ನೀವು ಈ ತರ ಹಾಕೋಬಹುದು, ರೇಂಜ್ ಐ ರೇಂಜ್ ಲೋ ಇದನ್ನ ಹಾಕೊಂಡು ಇದಕ್ಕೆ ನಾನು ಯಾವ್ದಿದು ಮಂತ್ಲಿ ಏನು ಹೈಯರ್ ಐ ಅದೇ ಕೊಡುತ್ತೆ ನೋಡಿ, ಹೈಯರ್ ಐ ಹೈಯರ್ ಲೋ ಅದೇ ಕೊಟ್ಟಿರುತ್ತೆ. ನಾನು ಅದಕ್ಕೆ ನಾನು ಫಿಕ್ಸ್ ಮಾಡ್ಬೇಕಷ್ಟೆ. ಓಕೆ, ಮಂತ್ಲಿ ಹೈಯರ್ ಕ್ಲಾರಿಟಿ ಸಿಗುತ್ತೆ ಬ್ರೋ ಒಂದು. ಸರಿನಾ. ನೆಕ್ಸ್ಟ್ ಎಲ್ಲ ನೀವೇನ್ ಏನಪ್ಪಾ ನೀವು ಅನಲೈಸ್ ಮಾಡೋದ್ ಬೇಕಾಗಿಲ್ಲ, ಅದೇ ಅನಲೈಸ್ ಮಾಡಿ ತೋರಿಸುತ್ತೆ, ನೀವು ಲೈನ್ ಎಳಿಬೇಕಷ್ಟೇ. ನೆಕ್ಸ್ಟ್ ವೀಕ್ಲಿಗೆ ಹೋಗ್ತೀನಾ. ಓಕೆ, ವೀಕ್ಲಿ ತೋರಿಸ್ತಾ ಇದೆ ಇವಾಗ ರೇಂಜ್. ವೀಕ್ಲಿ ರೇಂಜ್ ಐ ಇಲ್ಲಿದೆ, ವೀಕ್ಲಿ ರೇಂಜ್ ಲೋ ಇಲ್ಲಿದೆ, ಲಾಸ್ಟ್ ಇವೆಂಟ್ MSS ಆಗಿದೆ. ಸೊ ವೀಕ್ಲಿ ಏನಿವಾಗ ವೀಕ್ಲಿ ಬೆರಿಶ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಬರೀ ಮಂತ್ಲಿ ಅಲ್ಲ, ಮಂತ್ಲಿ ಜೊತೆಗೆ ಇದು ವೀಕ್ಲಿ ನೋವೆ ಅಂತ ಬರ್ಕೋತೀನಿ. ವೀಕ್ಲಿ ಹೈಯರ್ ಐ, ನೆಕ್ಸ್ಟ್ ವೀಕ್ಲಿ ಹೈಯರ್ ಲೋ ಇಲ್ಲಿದೆ.
ಓಕೆ. ಸೊ ಈ ತರ ವೀಕ್ಲಿ ಹೈಯರ್ ಲೋ, ಸಾರಿ ವೀಕ್ಲಿ ಲೋವರ್ ಲೋ ಆಗಿದೆ ಅಲ್ವಾ, MSS ಆಗಿ. ಓಕೆ, ವೀಕ್ಲಿ ಲೋವರ್ ಲೋ ಆಗಿದೆ, ಅದೇ ಕೊಡ್ತಾ ಇದೆ ನೋಡಿ ರೇಂಜ್ ಲೋ. ಸೊ ಈ ತರ ಎಲ್ಲ ಅದೇ ಮಾರ್ಕ್ ಮಾಡ್ಕೊಡುತ್ತೆ, ನಂದೇನ್ ಕೆಲಸ ಇರಲ್ಲ. ನಂದು ಏನಿದ್ರು ಟ್ರೇಡ್ ಎಂಟರ್ ಆಗೋದು ನೋಡ್ಕೊಂಡು ಡೈರೆಕ್ಷನ್ ಪ್ರಕಾರ, ಇಷ್ಟೇ ನನ್ನ ಕೆಲಸ. ಸೊ ಇಲ್ಲಿ ನೋಡ್ಬೋದು ಡೈಲಿಲಿ ರೇಂಜ್ ಐ ಇಲ್ಲಿದೆ, ರೇಂಜ್ ಲೋ ಇಲ್ಲಿದೆ, ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಿ ಕೊಟ್ಟಿದೆ. ಆಮೇಲೆ ಇನ್ನೊಂದು ನೋಡ್ಬೋದು ನೀವು, ನಾವಾದ್ರೆ ಮಾರ್ಕ್ ಮಾಡ್ಬೇಕಾದ್ರೆ ರೇಂಜ್ ಲೋನ ಇಲ್ಲಿಗೆ ಮಾರ್ಕ್ ಮಾಡ್ತಿದ್ವಿ, ಇವಾಗ ಡೈಲಿ ರೇಂಜ್ ಲೋ. ಬಟ್ ನಮ್ಗೆ ಬ್ರೇಕ್ ಮಾಡ್ಬೇಕಾದ್ರೆ ಯಾವ್ದನ್ನ ಬ್ರೇಕ್ ಮಾಡಿದ್ರೆ ನಾವು MSS ಆಗಿ ಕನ್ವರ್ಟ್ ಮಾಡಬೇಕು, ಇಲ್ಲಿಂದ MSS ಆಗಿದೆ ಅನ್ಬೇಕಾ, ಇಲ್ಲಿಂದ MSS ಆಗಿದೆ ಅನ್ಬೇಕಾ ಗೊತ್ತಾಗ್ತಿರ್ಲಿಲ್ಲ. ಇದನ್ನ ಹೆಂಗ್ ಬಿಲ್ಡ್ ಮಾಡಿದ್ದೀನಿ ಅಂದ್ರೆ, ಡೈರೆಕ್ಟ್ ಯಾವ್ದು ಫಸ್ಟ್, ಈಗ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ ಯಾವುದು, ಈ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಬಂದು ಬ್ರೇಕ್ ಮಾಡಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ಲೇ ಗ್ರೀನ್ ಕ್ಯಾಂಡಲ್ ಬಂತು. ಸೊ ಏನಿದು ಆಪೋಸಿಟ್ ಕ್ಯಾಂಡಲ್ ಫಾರ್ಮ್ ಆಯ್ತು. ಸೊ ಆ ತುದಿನೇ ನಮ್ಗೆ ಇವಾಗ ರೇಂಜ್ ಲೋ ಆಗಿ ತಗೊಳತ್ತೆ, ಇದು ಅದೇ ಡೈರೆಕ್ಟ್ ಆಗಿ. ಇವಾಗ ಇದು ಬರೀ ಕೆಳಗಡೆ ಹೋದ್ರೆ ಅದೊಂಥರ ಲಿಕ್ವಿಡಿಟಿ ಕ್ಯಾಂಡಲ್ ತರ, ಅದನ್ನ ನೀವು ಲೋ ಅಂತ ಕನ್ಸಿಡರ್ ಮಾಡಕ್ ತಗೋಬಹುದು. ಬಟ್ ನೆಕ್ಸ್ಟ್ ಏನಾದ್ರು ಮಾರ್ಕೆಟ್ ಇಲ್ಲಿಂದ ಈ ತರ ಬಿದ್ದು ಬ್ರೇಕ್ ಕೊಟ್ರೆ, ಇದನ್ನ ಈ ತುದಿನ ಬ್ರೇಕ್ ಅಂತ ತಗೋಬೇಕೋ, ಇದನ್ನ ತಗೋಬೇಕೋ, ಇಲ್ಲ ಇದನ್ನ ತಗೋಬೇಕೋ ಗೊತ್ತಿರ್ತಿರ್ಲಿಲ್ಲ. ಇವಾಗ ಅದೇ ಡೈರೆಕ್ಟ್ ಆಗಿ ಚೇಂಜ್ ಆಗುತ್ತೆ. ಈ ರೇಂಜ್ ಲೋ ಏನಿದೆ, ಲೋವರ್ ಲೋ ಅಂತ, ಅದು ಕನ್ವರ್ಟ್ ಆಗಿ ನೆಕ್ಸ್ಟ್ ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್, ಬೆರಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ ಇಲ್ಲಿಗೆ ಬರುತ್ತೆ. ಸೊ ಎಕ್ಸಾಂಪಲ್ ಯಾವ ತರನಪ್ಪ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿಗೆ ಹಾಕ್ತೀನಿ ಇವಾಗ. ಏನಂತ ಇದೆ, ರೇಂಜ್ ಲೋ ಅಂತ ಇದೆ ಇವಾಗ. ಸೊ ನೋಡಿ, ಆ ರೇಂಜ್ ಲೋ ಅಂತ ಇದ್ದಿದ್ದು ಇವಾಗ ಇನ್ನೂ ರೇಂಜ್ ಲೋ ಇದೆ, ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ, ಆಪೋಸಿಟ್ ಕ್ಯಾಂಡ್ಲು ಬರ್ಬೇಕು. ಓಕೆ ನೋಡಿ, ಆಪೋಸಿಟ್ ಕ್ಯಾಂಡ್ಲು ಬಂತ, ರೇಂಜ್ ಲೋ ಇಲ್ಲಿಗೆ ಶಿಫ್ಟ್ ಆಯ್ತು. ಇವಾಗ ಇಲ್ಲಿ MSS ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಯ್ತು ಅದೇನೆ. ಸೊ ಕಂಪ್ಲೀಟ್ ಎಲ್ಲ ಅದೇ ಮಾಡ್ಕೊಡೋ ತರ ಮಾಡಿ ಇಟ್ಟಿದ್ದೀನಿ, ಕನ್ಫ್ಯೂಷನ್ಸು ಇರಬಾರ್ದು ಆ ತರ. ಸೊ ನಿಮ್ದೇನ್ ಕೆಲಸ, ಓಕೆ ಅದೆಲ್ಲ ಕೊಟ್ಟಾದ್ಮೇಲೆ ನೀವು ಮಾರ್ಕ್ ಮಾಡ್ಕೋತೀರಾ, ಟ್ರೇಡ್ ಮಾಡ್ತೀರಾ, ಆರ್ಡರ್ ಬ್ಲಾಕ್ ನ ಫಿಕ್ಸ್ ಮಾಡ್ಕೊಂಡು ಅಷ್ಟೇ. ಅದೇ ಕೊಟ್ಟಿರುತ್ತೆ, ಲೋವರ್ ಐನ, ಲೋವರ್ ಲೋನ, ಹೈಯರ್ ಐನ, ಹೈಯರ್ ಲೋನ, ಎಲ್ಲ ಅದೇ ಕೊಡುತ್ತೆ. ಸೊ ಇಷ್ಟು ಫುಲ್ ಬಿಲ್ಡ್ ಆಗಿದೆ. ಟ್ರೇಡ್ ಎಂಟ್ರಿಗೆ ಅದು ಆಟೋಮೇಶನ್ ಮಾಡಕ್ ಯೂಸ್ ಮಾಡ್ತೀನಿ. ಟ್ರೇಡ್ ಎಂಟ್ರಿ ಆಗಕ್ಕೆ ಆಟೋಮೇಟ್ ಮಾಡ್ಬೇಕಂದ್ರೆ ಬೇರೆ ಬೇರೆ ನಾನು ಲೇಯರ್ಸ್ಗೆ ಹೋಗ್ಬೇಕು, SL ಫಿಕ್ಸ್ ಮಾಡಬೇಕು, TP ಫಿಕ್ಸ್ ಮಾಡಬೇಕು, ಅದಕ್ಕೂ ಬೇರೆ ಬೇರೆ ಆಪರೇಷನ್ಸ್ ಹಾಕಿ ಕ್ಲೀನಾಗಿ ಮಾಡಿ, ಎಲ್ಲ ರಿಸಲ್ಟ್ಸ್ ಜಾಸ್ತಿ ಬರೋ ಥರ ಯಾವ ಥರ ಮಾಡಬೇಕು, ಹಾಫ್ ಹೋದ್ಮೇಲೆ ಕ್ಲೋಸ್ ಆಗಂಗೆ ಮಾಡೋದು, ಆ ಥರ ಎಲ್ಲ ಮಾಡಬೇಕು. ಅದಕ್ಕೆ ಭಾಳ ಟೈಮ್ ಹಿಡಿಯುತ್ತೆ, ಜೊತೆಗೆ ಅದನ್ನ ಯಾರಿಗೂ ಕೊಡೋಕ್ಕೂ ಆಗಲ್ಲ ಅಷ್ಟು ಈಸಿಯಾಗಿ. ಸೊ ಡೈಲಿ ಅದು ಲೋವರ್ ಲೋ ಅಂದ್ರೆ, ಇದು ಡೈಲಿ ಲೋವರ್ ಐ ಅದೇ ಕೊಡ್ತಾ ಇದೆ, ನಾನು ಮಾರ್ಕ್ ಮಾಡ್ತೀನಿ ಅಷ್ಟೇ. ಸೊ ಈ ತರ ಎಲ್ಲದಕ್ಕೂ ಯಾವ ಟೈಮ್ ಫ್ರೇಮ್ಗೆ ಹೋಗ್ತೀರಾ ಆ ಟೈಮ್ ಫ್ರೇಮ್ ಎಲ್ಲ ಅದೇ ಕೊಡ್ತಾ ಇರುತ್ತೆ, ನೀವೇನಿದ್ರು ಮಾರ್ಕ್ ಮಾಡ್ಕೋತೀರಾ ಅಷ್ಟೇ. ಇವಾಗ ಇದು ಇಂಡಿಕೇಟರ್, ಸಾರಿ ಇದಲ್ವಾ V11. ಓಕೆ, ಸೊ ಇಂಡಿಕೇಟರ್ ಇಲ್ಲದೆ ಇದ್ದಿದ್ರೆ ನಾನು ಮಾರ್ಕ್ ಮಾಡ್ತಿದ್ದೆ. ಇವಾಗ ನಾನೇನ್ ಮಾಡ್ತಿದ್ದೆ, ಮಾರ್ಕ್ ಮಾಡ್ಬೇಕಾದ್ರೆ ಫಾರ್ ರೆಫರೆನ್ಸ್ ಪಾತ್ ಎಲ್ಲಿಂದ ಹಾಕ್ಬೇಕು ಅನ್ನೋ ರೆಫರೆನ್ಸ್ಗೆ ಇವಾಗ ಡೈಲಿದ್ ಮಾರ್ಕ್ ಮಾಡಿದೀನಿ. 4 ಅವರ್ ಮಾರ್ಕ್ ಮಾಡಕ್ ಬಂದಾಗ ಪಾತ್ ಇಲ್ಲಿಂದ ಹಾಕಕ್ ಶುರು ಮಾಡ್ತಾ ಇದ್ದೆ. ಇಲ್ಲಿಂದ ಹಾಕಕ್ ಶುರು ಮಾಡಿದಾಗ ನಾನು ಡಿಫ್ರೆನ್ಸ್ ಬರ್ತಿತ್ತು, ರಿಯಲ್ ಆಗಿ ಆಗಿರೋದಕ್ಕೂ ಇಲ್ಲಿಂದ ಹಾಕಿರೋದಕ್ಕೋಸ್ಕರ ಪಾತು ಚೇಂಜಸ್ ಬರ್ತಿತ್ತು ಒಬ್ಬೊಬ್ರಿಗೆ ಒಂದೊಂದು. ಬಟ್ ಇವಾಗ ಏನ್ ಮಾಡುತ್ತೆ ಅಂದ್ರೆ, ಇವಾಗ ಹಾಕಿರೋ ಇಂಡಿಕೇಟರ್ ಇಲ್ಲಿಂದ ಸ್ಟಾರ್ಟ್ ಆಗಲ್ಲ, ಪಾತ್ ಸ್ಟಾರ್ಟ್ ಆಗಲ್ಲ. ಅದು ಪಾತ್ ಬಂದ್ಬಿಟ್ಟು ಫಸ್ಟ್ ಕ್ಯಾಂಡಲ್ ಆಫ್ ಎಲ್ಲಿಂದ ಅವೈಲೇಬಲ್ ಇರುತ್ತೆ ಟ್ರೇಡಿಂಗ್ ಮಾಡಕ್ಕೆ, ಅದ್ರ ಫಸ್ಟ್ ಕ್ಯಾಂಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಅದೇನೆ. ಸೊ ಡೈರೆಕ್ಟ್ ಆಗಿ ನಮ್ಗೆ ಲಾಸ್ಟ್ ಔಟ್ಪುಟ್ ಕೊಡುತ್ತೆ, ಎಲ್ಲಾ ಕ್ಯಾಂಡಲ್ ಹೋಗಿ ಚೆಕ್ ಮಾಡಿ 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 ಲಾಸ್ಟ್ ಏನಿದೆ ಅದನ್ನ ಮಾತ್ರ ಕೊಡುತ್ತೆ. ಸೊ ಡೈರೆಕ್ಟ್ ಇದೇ ಕೊಡ್ತಾ ಇದೆ ಲಾಸ್ಟ್ ಇದು ಅಂತ. ಸೊ ಇದಕ್ಕೆ ಫಿಕ್ಸ್ ಆಗ್ತೀವಿ. ನೆಕ್ಸ್ಟ್ ಇವತ್ತು ಅಷ್ಟೇ 15 ಮಿನಿಟ್ಸ್ ಅಲ್ಲಿ ಲಾಸ್ಟ್ ಏನಿತ್ತು, ಎಷ್ಟು ಗಂಟೆಗೆ ಬರ್ತಿದ್ವಿ ನಾವು, ಇದು ಬೆಳಗ್ಗೆನೆ ಆಗಿದೆ ಟ್ರೇಡ್, ಬಟ್ ಇಟ್ಸ್ ಓಕೆ. ಬಟ್ ಆದ್ರೂ ಟ್ರೇಡ್ ಎಂಟರ್ ಆಗಕ್ಕಿಂತ ಮುಂಚೆ ನೋಡಿ, ಲಾಸ್ಟ್ ಏನಿರೋದು ರೇಂಜು, ಲಾಸ್ಟ್ ರೇಂಜ್ ಇಲ್ಲೆಲ್ಲೋ ಇದೆ ನಮ್ದು, ಅದೇ ಕೊಟ್ಟಿದೆ ಲಾಸ್ಟ್ ರೇಂಜ್ ನ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ ಕೊಟ್ಟು. ಮೊನ್ನೆ NFP ನ್ಯೂಸ್ ಅಲ್ಲಿ ಮೂವ್ ಆಗಿರೋದು ಇದು, ಅದಾದ್ಮೇಲೆ ಇನ್ನೂ ಅಲ್ಲೇ ಒಳಗಡೆನೆ ಆಡ್ತಾ ಇದೆ. ಇಲ್ಲಿದೆ ಕೊನೆ ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡ್ಕೊಂಡೆ, 5 ಮಿನಿಟ್ಸ್ದು 15 ಮಿನಿಟ್ಸ್ ಮಾರ್ಕ್ ಮಾಡಿದೆ ಫಸ್ಟ್, ಅದಾದ್ಮೇಲೆ 5 ಮಿನಿಟ್ಸ್ಗೆ ಹೋಗಿ ರಿಫೈನ್ ಮಾಡಿದೆ 5 ಮಿನಿಟ್ಸ್ ಅಲ್ಲಿ. ಸೊ ಎಲ್ಲ ಆಯ್ತು. ನೆಕ್ಸ್ಟ್ ಇವಾಗ ಏನು ರೇಂಜ್ ಎಲ್ಲ ಅದೇ ಕೊಟ್ಟಿದೆ, ನನ್ಗೇನು ಎಂಟರ್ ಆಗೋದಷ್ಟೇ. ಏನಿದು ಎಕ್ಸ್ಟರ್ನಲ್ ರೇಂಜ್, ಅದನ್ನು ಇಂಟರ್ನಲ್ ಇಲ್ಲ. ನೋಡಿ ನೀವು ಗಮನಿಸ್ಬೋದು, ಇಲ್ಲಿ ಇಂಟರ್ನಲ್ ಇಲ್ಲೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಇದೆ, ಇಲ್ಲೊಂದು ಬ್ರೇಕ್ಔಟ್ ಸ್ಟ್ರಕ್ಚರು, ಇಲ್ಲೊಂದು MSS ಎಲ್ಲ ಇದೆ. ಎಕ್ಸ್ಟರ್ನಲ್ ಮಾತ್ರ ಅದು ಕೊಡೋದು, ಇಂಟರ್ನಲ್ ಬಗ್ಗೆ ತಲೆನೋವು ಕೆಡ್ಸ್ಕೊಳಲ್ಲ ಅದು.
ನಾನ್ ತಪ್ಪು ಮಾಡ್ಬೋದು, ನೀವು ತಪ್ಪು ಮಾಡ್ಬೋದು, ಬಟ್ ಕೋಡ್ ಬರ್ದಿರೋದು ಕೋಡ್ ತಪ್ಪು ಮಾಡೋಕ್ಕಾಗಲ್ಲ. ಓಕೆ, ಸೊ ಇವಾಗ ವೆಯ್ಟ್ ಮಾಡ್ತಾ ಇರ್ತಿದ್ದೆ. ನಂದು ನಾರ್ಮಲ್ ಎಕ್ಸ್ಟರ್ನಲ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಟ್ರೇಡ್ ಮೇಲೆ ಬಂತು, ಮಾರ್ಕೆಟ್ಟು ತಗೋತು, ಹೋಯ್ತು 1:3. ಇಷ್ಟೇ. ಏನ್ ಮಾಡಿದೆ ನಾನು? ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡಿದೆ, ಮತ್ತೆ SL ಮತ್ತೆ TP ಫಿಕ್ಸ್ ಮಾಡಿದೆ, ಟ್ರೇಡ್ ಎಂಟರ್ ಆದೆ ಅಷ್ಟೇ. ರೇಂಜ್ ಎಲ್ಲ ಅದೇ ಕೊಟ್ಟಿತ್ತು. ಸೊ ಇದು ಯಾವಾಗ ವರ್ಕ್ ಆಗುತ್ತೆ? ಎಲ್ಲ ಟೈಮಲ್ಲೂ ವರ್ಕ್ ಆಗುತ್ತಾ? ಚಾನ್ಸೇ ಇಲ್ಲ, ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ. ಏನ್ ವರ್ಕ್ ಆಗಲ್ಲ? ಇಂಡಿಕೇಟರ್ ವರ್ಕ್ ಆಗೇ ಆಗುತ್ತೆ ಎಲ್ಲ ಟೈಮಲ್ಲೂ. ವರ್ಕ್ ಏನಾಗಲ್ಲ ಅಂದ್ರೆ ಎಲ್ಲಾ ಟೈಮಲ್ಲೂ ಇದೇ ತರ ಬ್ರೇಕ್ಔಟ್ ಸ್ಟ್ರಕ್ಚರ್ಗೆ ಬಂದು ತಗೊಂಡೋಗಲ್ಲ. ಇದರಿಂದ ನಿಮ್ದು ವೀಕ್ಲಿ, ಡೈಲಿ, 4 ಅವರ್ ಅಲ್ಲಿ ಎಲ್ಲಾ ಕಡೆ ಏನಾಗ್ತಿದೆ ನೋಡಿ. ಎಲ್ಲಾ ಕಡೆ ಒಂದೇ ಸೈಡ್ ತೋರಿಸ್ತಾ ಇದೆ. ಎಲ್ಲ ಬುಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ 4 ಅವರ್ ಅದೇ 4 ಅವರ್ ಬಿಡಿ, ಅದು ತುಂಬಾ ದೂರ ಇದೆ. 1 ಅವರು, 30 ಮಿನಿಟ್ಸು, 15 ಮಿನಿಟ್, 15 ಮಿನಿಟ್ ಎಲ್ಲ ಸೇಮ್ ಒಂದೇ ತೋರಿಸ್ತದೆ. ಎಲ್ಲಾದ್ರದ್ದು ಲಾಸ್ಟ್ ಇವೆಂಟ್ ನೋಡಿ ನೀವು ಇಲ್ಲಿ. ಬುಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್, ಬುಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್, ಬುಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್. ಸೊ ಏನ್ ಮಾಡ್ಬೋದು ನಾವು ಇವಾಗ? ಬೈ ಮಾಡ್ಬೋದಾ, ಸೆಲ್ ಮಾಡ್ಬೋದಾ? ಸಿಂಪಲ್, ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದಲ್ಲ. ಬೈ ಮಾಡಬೇಕು. ಬೈ ಎಲ್ಲಿಂದ ಮಾಡಬೇಕು? ಅದಕ್ಕೊಂದು ಎಂಟ್ರಿ ಮಾಡಲ್ ಬೇಕು. ಬೈ ಮಾಡ್ಬೇಕಂತ ಗೊತ್ತಾಯ್ತು, ಡೈರೆಕ್ಷನ್ ಗೊತ್ತಾಯ್ತು. ಸೊ ಎಲ್ಲಿಂದ ಮಾಡ್ಲಿ ಬೈ ನಾನು? ಕೆಲವರು ಏನ್ ಮಾಡ್ತಾನೆ, ಓಕೆ ಇವಾಗ ಆಲ್ಕೆಮಿಸ್ಟ್ ಅಂತ ಇದ್ದಾನೆ, ಮಲೇಷಿಯನ್ SNR ಹೇಳ್ಕೊಡ್ತಾ ಇದ್ದ ಮುಂಚೆ, ಇವಾಗ ಸಪ್ರೇಟ್ ಏನೇನೋ ಮಾಡ್ತಾ ಇದ್ದಾನೆ. ಅವನ್ ಇವಾಗ ವಿಡಿಯೋಸ್ ಹಾಕಕ್ ಸ್ಟಾರ್ಟ್ ಮಾಡಿದ್ದಾನೆ. ಅವನೇನ್ ಮಾಡ್ತಾನೆ ಇವಾಗ 50% ರಿಟ್ರೇಸ್ಮೆಂಟ್ ಬಂದ ತಕ್ಷಣ ಬೈ ಮಾಡ್ತಾನೆ. ಸೊ ಅವನು 1:1, 1:2 RR, ಬಟ್ ಅವನು ಬರೀ 15 ಮಿನಿಟ್ಸ್ ನೋಡಲ್ಲ, ಎಲ್ಲ ಟೈಮ್ ಫ್ರೇಮ್ ನೋಡಿ ಮಾಡ್ತಾನೆ. ಅವನ್ ಎಂಟ್ರಿ ಮಾಡಲ್ ಇದು. ಫಿಬ್ ಹಾಕ್ಬಿಟ್ಟು 50% ಝೋನ್ ಇಂದ ಬೈ ಮಾಡೋದು. SL ಕೆಳಗಡೆ ಇಡ್ತಾನೆ. TP 1:2, 1:3 ಅವನದು ಟಾರ್ಗೆಟ್ ಎಲ್ಲ ಫಿಕ್ಸ್ ಮಾಡ್ಕೋಬೇಕು, ಫಿಕ್ಸ್ ಮಾಡ್ಕೊಂಡು ಮಾಡ್ತಾನೆ. ನಮ್ಮ ಎಂಟ್ರಿ ಮಾಡಲ್ ಏನು? ಆರ್ಡರ್ ಬ್ಲಾಕ್ ಎಂಟ್ರಿ ಮಾಡಲ್. ಇಲ್ಲಿರೋ ಒಂದು ಲಾಸ್ ಆಗ್ಬೋದು, ಇಲ್ಲಿರೋ ಒಂದು ಲಾಸ್ ಆದ್ರೆ ನಮ್ದು ಲಾಸ್ ಆಗುತ್ತೆ. ಬಟ್ ಅವನು RR ಕಮ್ಮಿ ಬರುತ್ತೆ, ನಮ್ದು RR ಜಾಸ್ತಿ ಬರುತ್ತೆ. ಯಾಕೆ? ನಾವು ಕೊನೆ ಎಕ್ಸಿಸ್ಟಿಂಗ್ ಪಾಯಿಂಟ್ ಇಂದ ಎಂಟರ್ ಆಗ್ತಿರೋದು. ಕೊನೆ ಪಾಯಿಂಟ್ ಯಾವುದು? ಕೊನೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಏನು ಬೈ ಮಾಡಕ್ಕೆ? ಆರ್ಡರ್ ಬ್ಲಾಕ್. ತುಂಬಾ ಟ್ರೇಡ್ ಮಿಸ್ ಆಗ್ಬೋದು, ಬಟ್ ವಿನ್ನಿಂಗ್ ಜಾಸ್ತಿ ಬರುತ್ತೆ. ಹಾಫ್ ಬೈ ಮಾಡೋನ್ಗೂ ಬರೀ ಮುಕ್ಕಾಲ್ ಭಾಗ ರಿಟ್ರೇಸ್ಮೆಂಟ್ ಬಂದು ಕೊನೆಯ ಆರ್ಡರ್ ಬ್ಲಾಕ್ ಇಂದ ಬೈ ಮಾಡೋನ್ಗೂ ಏನ್ ವ್ಯತ್ಯಾಸ? ಲಾಸ್ ಆದ್ರೆ ಇಬ್ರದ್ದು ಲಾಸ್ ಆಗುತ್ತೆ, ಬಟ್ ಪ್ರಾಫಿಟ್ ಆದ್ರೆ ಅವಂದು ಬರೀ 1:1, 1:2 ಸಿಗುತ್ತೆ. ನಮ್ಗೆ ಅವಂದು 1:2 ಅಲ್ಲಿ ನಾವು 1:4, 1:5 ಎತ್ಕೋಬಹುದು. ಸೊ ಇದು ಇಂಪಾರ್ಟೆಂಟ್. RR ಜಾಸ್ತಿ ಇರಬೇಕು, ಇಲ್ಲ ವಿನ್ ರೇಟ್ ಜಾಸ್ತಿ ಇರಬೇಕು. ಅದು ವಿನ್ ರೇಟ್ ಜಾಸ್ತಿ ಇದೆ ಅಂದ್ರೆ ನಮ್ದು ವಿನ್ ರೇಟ್ ಜಾಸ್ತಿ ಇರುತ್ತೆ, ಬಟ್ ಸ್ವಲ್ಪ ಮಿಸ್ಸಸ್ ಆಗುತ್ತೆ ಸ್ವಲ್ಪ ಟ್ರೇಡ್. ಅವಾಗ ಏನು ಮಾಡೋಕ್ಕಾಗಲ್ಲ. ಬಟ್ ವಿನ್ನಿಂಗ್ ಮಾತ್ರ ಕರೆಕ್ಟ್ ಆಗಿರ್ಬೇಕಷ್ಟೇ. ಅದಕ್ಕೋಸ್ಕರ ಈ ತರ ಬಿಲ್ಡ್ ಮಾಡಿರೋದು. ಆಮೇಲೆ ಇದಕ್ಕೆ ಇದೊಂದೇ ಅಲ್ಲ, ನೆಕ್ಸ್ಟ್ ಇನ್ನೊಂದೇನೋ ಟ್ರೈ ಮಾಡ್ತಾ ಇದೀನಿ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಇನ್ನು ಟ್ರೈಯಿಂಗ್ ಅಲ್ಲಿ ಇದೆ ಅದು. ಏನಪ್ಪಾ ಅಂದ್ರೆ ಅದೇ ಟೈಮಿಂಗ್ಸ್ ಮಾರ್ಕ್ ಮಾಡ್ಕೊಳ್ಳುತ್ತೆ. 11:30 to 1:30 ಮತ್ತೆ 6:30 to 4:30, ಸಂಜೆ 4:30 ಇಂದ 6:30 ಒಳಗಡೆ. ಸೊ ಸಿನಾರಿಯೋ ಏನಪ್ಪಾ ಅಂದ್ರೆ ಫಸ್ಟ್ MSS ಆಗ್ಬೇಕು. ಫಸ್ಟ್ MSS ಆದ್ಮೇಲೆ ಫಸ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ಗೆ ಒಂದು ಟ್ರೇಡ್ ತಗೊಳುತ್ತೆ. ನೆಕ್ಸ್ಟ್ ಸೆಕೆಂಡ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಸೇಮ್ ಸೈಡ್ ಇದ್ರೆ ಇನ್ನೊಂದು ಟ್ರೇಡ್ ತಗೊಳುತ್ತೆ. ಇದನ್ನ ಆಟೋಮೇಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೆ. ಇದ್ರಲ್ಲೇನೋ ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇಲ್ಲ. ಇರ್ಲಿ, ಬರ್ತಾ ಇದೆ, ಇಲ್ಲ ಅಂತ ಅಲ್ಲ. 50% ಗಿಂತ ಜಾಸ್ತಿ ವಿನ್ ರೇಟ್ ಇದೆ. 1:2 RR ಚೆನ್ನಾಗೇ ಇದೆ, ಬಟ್ ಇನ್ನೂ ಚೆನ್ನಾಗ್ ಬೇಕು. ಇಷ್ಟು ಸಾಕಾಗಲ್ಲ ಇಷ್ಟೆಲ್ಲ ಕಷ್ಟಪಟ್ಟು. ಸೊ ಸ್ವಲ್ಪ ಚೇಂಜಸ್ ಮಾಡ್ತಾ ಇದೀನಿ. ಅದೆಲ್ಲ ಆದ್ರೆ ಅದನ್ನ ಆಟೋಮೇಟ್ ಮಾಡ್ಬೋದು ಬೇಕಾದ್ರೆ ಡೈರೆಕ್ಟ್ ಆಗಿ, ಅದ್ರ ಪಾಡ್ಗೆ ಅದೇ ಟ್ರೇಡ್ ತಗೊಳ್ಳೋ ಹಂಗೆ. ಅಷ್ಟೆಲ್ಲ ಕಷ್ಟಪಟ್ಟು ಬರೀ ಒಂದ್ ಚೂರ್ಗೆ ಅಂದ್ರೆ ಸಾಕಾಗಲ್ಲ. ಒಂದ್ 70 ಏನಕ್ಕೆ ಏಮ್ ಮಾಡ್ತಾ ಇದೀನಿ ಇವಾಗ ಪ್ರೆಸೆಂಟ್ಲಿ ಅಂದ್ರೆ 70% ವಿನ್ ರೇಟ್ ಇರಬೇಕು. 1:3 RR 1:2 ಮಿನಿಮಮ್ RR ಸಿಗ್ಬೇಕು. ಈ ತರ ಆದ್ರೆ ಅದನ್ನ ಕಸ್ಟಮೈಸ್ ಮಾಡ್ಕೊಂಡು 1:2 ಹೋದ ತಕ್ಷಣ 50% ಕ್ಲೋಸ್ ಮಾಡೋ ತರ ಮಾಡಿ, ಏನೇನೋ ಮಾಡಿ ಇನ್ನೂ ಹೆವಿ ಪ್ರಾಫಿಟಬಲ್ ಆಗೇ ಇರಬೇಕು. ಏನಾದ್ರೂ ಮಾಡಬೇಕು ಒಟ್ನಲ್ಲಿ. ತಿಂಗಳಿಗೆ 20% ರಿಟರ್ನ್ ಮಿನಿಮಮ್ 20% ಮಂತ್ಲಿ ರಿಟರ್ನ್ ಬರಬೇಕು. ಆ ತರ ಮಾಡ್ಬೇಕು. ಇದನ್ನ ಮಾಡ್ಬೇಕು. ನೆಕ್ಸ್ಟ್ ಫ್ಯೂಚರ್ಸ್ ಪ್ರಾಫಾರ್ಮ್ಗೆ ನೀವು ಆಟೋಮೇಶನ್ಸ್ ಹಾಕೋಬಹುದು. CFDs ಅಲ್ಲಿ ಬಿಡಲ್ಲ ಅವರು ಬಾಟ್ ಯೂಸ್ ಮಾಡಕ್ಕೆ, ಬಟ್ ಫ್ಯೂಚರ್ಸ್ ಅಲ್ಲಿ ಬಿಡ್ತಾರೆ. ಫ್ಯೂಚರ್ಸ್ ಅಲ್ಲಿ ಏನು, ನೀನ್ ಹೆಂಗಾರು ಮಾಡು, ಏನಾರು ಮಾಡು, ನಿನ್ನ ಇಷ್ಟ. ನಿನ್ ಅಕೌಂಟ್ ತಗೋ, ಪಾಸ್ ಮಾಡೋರು ದುಡ್ಡು ನಿಂಗೆ, ಫೇಲ್ ಆದ್ರೆ ದುಡ್ಡು ನಂಗೆ, ಅಷ್ಟೇ ಅವ್ರದ್ದು ಸಿಂಪಲ್ ಐಡಿಯಾ. CFDs ತರ ಇಲ್ಲ. ಫ್ಯೂಚರ್ಸ್ ಅಲ್ಲಿ ಫ್ಯೂಚರ್ಸ್ ಪ್ರಾಫಾರ್ಮ್ಗೆ ಅಪ್ಲೈ ಅವ್ರ ರೂಲ್ಸ್ ಪ್ರಕಾರ ಆಗಂಗೆ ಒಂದು
ಏನದು ಸ್ಟ್ರಾಟಜಿ ಬಿಲ್ಡ್ ಮಾಡಬೇಕು. ಅದಕ್ಕೆ ಆಲ್ರೆಡಿ ಗೋಲ್ಡ್ಗೆ ಮಾಡಲ್ಲ, ಅದು ನ್ಯಾಸ್ 100 NQ ಇದೆಯಲ್ಲ, NQಗೆ ಮಾಡ್ತೀನಿ. ಸೊ ಇದರಲ್ಲಿ ಇದಕ್ಕೂ ಒಂದು ಹುಡುಕಿ ಇಟ್ಟಿದ್ದೀವಿ, ವರ್ಕ್ ಮಾಡ್ತಾ ಇದೀನಿ. ಸೊ ನೋಡ್ಬೇಕು. ಇವತ್ತು ನೋಡಿದ್ರೆ 1.5 ಟು -1% ಮತ್ತು 2%. ಸೊ 3 -1 2 + 2 4%. ಇದರಲ್ಲಿ ಹೆಂಗೆ ಅಂದರೆ 7 ಗಂಟೆಯಿಂದ 8:30ವರೆಗೂ ಅಷ್ಟೇ. 7 ಗಂಟೆಯಿಂದ 8:30ವರೆಗೂ ಅಷ್ಟೇ ಟ್ರೇಡಿಂಗ್ ನಮ್ದು. ದಿನ ಸಂಜೆ 7 ಗಂಟೆಯಿಂದ 8:30 ಮುಗೀತು ನಮ್ಮ ಟ್ರೇಡಿಂಗ್ ಟೈಮ್. ಬೇರೆ ಟೈಮಲ್ಲಿ ಏನಾಯ್ತು ಹೆಂಗಾಯ್ತು ಏನಾದರೂ ಆಗಿರಲಿ ಟೆನ್ಷನ್ನೇ ಇಲ್ಲ. ಇದನ್ನ ಹೇಳ್ಕೊಡಕ್ ತುಂಬಾ ಕಷ್ಟ. ಇದನ್ನ ಹೇಳ್ಕೊಡಕ್ಕೆ ಲಿಕ್ವಿಡಿಟಿ ಬೇಕು, ಫೇರ್ ವ್ಯಾಲ್ಯೂ ಗ್ಯಾಪ್ ಹೇಳ್ಕೊಡ್ಬೇಕು, ಇದೆಲ್ಲ ಹೇಳ್ಕೊಡ್ಬೇಕು. ಜೊತೆಗೆ ಅದು ನಿಮ್ಗೆ ಫಸ್ಟ್ ನಾವು ಟ್ರೇಡ್ ಮಾಡೋದ್ರಲ್ಲಿ ಹಿಂಗೆ ಫಸ್ಟ್ ಟ್ರೇಡ್ ತಗೋತೀವಿ, 1:3 ಅಂತ ಟ್ರೇಡ್ನ ಫಿಕ್ಸ್ ಮಾಡ್ತೀವಿ, 1:3ಗೆ ಎಕ್ಸಿಟ್ ಆಗ್ಬೇಕಂತ. ಇದ್ರಲ್ಲಿ ಹೆಂಗಪ್ಪ ಅಂದ್ರೆ ಫಸ್ಟೇ ಟಾರ್ಗೆಟ್ ಫಿಕ್ಸ್ ಮಾಡ್ತೀವಿ. ಮಾರ್ಕೆಟ್ ಇವಾಗ ಇಲ್ಲಿದೆ, ಇಲ್ಲಿಗೆ ಹೋಗುತ್ತೆ, ಅಲ್ಲಿಗೆ ಹೋಗ್ಬೇಕಾದ್ರೆ ಎಂಟ್ರಿ ಮಾಡಲಿಂದ ಎಂಟ್ರ್ ಆಗ್ತೀನಿ ಇಷ್ಟೇ. ಇದ್ರಲ್ಲಿ ಆ ಥರ. ಸೊ ತುಂಬಾ ಟೈಮ್ ಬೇಕು ಎಲ್ಲ ಮಾಡಕ್ಕೆ. ಅದರಿಂದ ಸ್ವಲ್ಪ ಹುಷಾರ್ ತಪ್ಪಿದ್ರು. ಜೊತೆಗೆ ಇದು ಎಲ್ಲ ಸೇರಿಸಿ ರೀಲ್ಸ್ ಮಾಡೋಕ್ಕೂ ಆಗ್ತಾ ಇಲ್ಲ, ಬೇರೆ ಕ್ಲಾಸಸ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಬಟ್ ಇಟ್ಸ್ ಓಕೆ, ಅದು ನನ್ನ ಪ್ರಾಬ್ಲಮ್ಮು, ನಾನು ಸರಿ ಮಾಡ್ಕೋತೀನಿ. ಮಾಡೋಣ ಕ್ಲಾಸಸ್. ಇನ್ನು ಏನೇನು ಲಾಸ್ಟ್ ಕ್ಲಾಸ್ ಅಪ್ಲೋಡ್ ಮಾಡಿದ್ರಲ್ವಾ? ಲಾಸ್ಟ್ ಕ್ಲಾಸ್ ಅಪ್ಲೋಡ್ ಆಗಿರ್ಬೇಕು ಅನ್ಸುತ್ತೆ, ಗೊತ್ತಿಲ್ಲ ಬ್ರೋ, ನೆನಪೇ ಇಲ್ಲ. ಬ್ರೋ ಆಗಿಲ್ಲ. ಆಗಿಲ್ವಾ? ಹ್ಮ್. ಮಾಡಬೇಕು. ಬ್ರೋ ಇಂಡಿಕೇಟರ್ ಪಬ್ಲಿಷ್ ಮಾಡ್ತೀರಾ ಬ್ರೋ ನಮಗೆಲ್ಲ ಸಿಗಂಗೆ ರಿಟೇಲರ್ಸ್ಗೆ? ಮಾಡಬೇಕು ಅನ್ಕೊಂಡಿದೀನಿ ಬ್ರೋ, ನೋಡಬೇಕು. ಅದನ್ನೇನು ಮಾನಿಟೈಸ್ ಹಂಗೆ ಮಾಡೋದು ಮೆಂಟರ್ಶಿಪ್ ಬಗ್ಗೆ ಹೇಳಿ ಬ್ರೋ ಸ್ವಲ್ಪ. ನೋಡೋಣ. ಸುಮಾರು ಜನ ಇನ್ಫ್ಲೂಯೆನ್ಸರ್ ಮಾಡಿದ್ರಲ್ಲ ಅದಕ್ಕೆ ಕೇಳಿದೆ ಬ್ರೋ. ಮಾಡ್ಬೇಕು ಬ್ರೋ. ಇನ್ಫ್ಲೂಯೆನ್ಸರ್ಸ್ ಯಾಕೆ ಇನ್ಫ್ಲೂಯೆನ್ಸ್ ಮಾಡಕ್ ಬರ್ತಾರೆ ಹೇಳಿ? ಏನಿಲ್ಲ, ಬರೀ ಸೆಲ್ ಮಾಡಕ್ ಅಷ್ಟೇ. ಅವ್ರು ಕಷ್ಟಪಟ್ಟು ಬಿಲ್ಡ್ ಮಾಡ್ತಾರೆ, ಸೆಲ್ ಮಾಡ್ತಾರೆ, ಮುಗೀತಷ್ಟೇ. ಅದೊಂದು ಇನ್ಕಮ್. ಅದು ಒಂದು ಪ್ಯಾಸಿವ್ ಇನ್ಕಮ್ ತರ ಬ್ರೋ. ಇನ್ನೇ ನೆಕ್ಸ್ಟ್ ಹಂಗೆ ಸ್ವಲ್ಪ ಮೆಂಟರ್ಶಿಪ್ ಬಗ್ಗೆ ಹೇಳಿ ಬ್ರೋ. ಬಟ್ ಏನಪ್ಪಾ ಅಂದ್ರೆ ಸಖತ್ ಇದ್ ಮಾಡ್ತಾರೆ, ಜಾಸ್ತಿ ದುಡ್ಡು ಇಡ್ತಾರೆ, ಅಷ್ಟೊಂದು ವರ್ತ್ ಇರಲ್ಲ, ಏನು ಮಾಡಲ್ಲ. ಜಸ್ಟ್ ಇವಾಗ ನೋಡಿ, ನಮ್ದೇನಿಲ್ಲ, ನಂದ್ ಕಂಪ್ಲೀಟ್ ಕಾನ್ಸೆಪ್ಟೇ ಇದ್ರೊಳಗಡೆ ಇಂಡಿಕೇಟರ್ ಒಳಗಡೆ ಹಾಕ್ಬಿಟ್ಟು ನೀವ್ ಏನಕ್ಕಪ್ಪ ಪಾತ್ ಕಲಿತಾ ಇದ್ರಿ? ಪಾತ್ ಯಾಕೆ ಕಲಿತಾ ಇದ್ರಿ? ರೇಂಜ್ ಹಾಕಕ್ಕೆ. ಅದೇ ರೇಂಜ್ ಹಾಕೊಡ್ತಾ ಇದೆ, ಏನು ಇಲ್ಲ. ನಮ್ ಸ್ಟ್ರಾಟಜಿ ಫುಲ್ ಇದೆ. ಏನು ನೀವ್ ಎಕ್ಸ್ಟ್ರಾ ಏನ್ ಮಾಡ್ಬೇಕು? ಆರ್ಡರ್ ಬ್ಲಾಕ್ ಹಾಕ್ಬೇಕು, ಟ್ರೇಡ್ ತಗೋಬೇಕು, ಇಷ್ಟೇ. ಇದು ಒಂದು 2 months 3 months ವೇಸ್ಟ್ ಅನ್ಸ್ಬಿಡುತ್ತೆ ಇದು ನೋಡ್ಬಿಟ್ರೆ. ಬಟ್ ವೇಸ್ಟ್ ಅಲ್ವಾ ಬ್ರೋ, ಮ್ಯಾಟ್ರ್ ಆಗೋದು ದುಡ್ಡು ಮಾಡ್ಬೇಕಷ್ಟೇ. ಆಲ್ಮೋಸ್ಟ್ ಇಂಡಿಕೇಟರ್ ಮಾಡ್ಬಿಡುತ್ತೆ. ಹೌದು, ನಾಲೆಡ್ಜ್ ದುಡ್ಡು ಇದೇ ಮಾಡ್ಬೇಕಷ್ಟೇ. ಇಂಡಿಕೇಟರ್ ಗೊತ್ತಿಲ್ಲ ಅಂದ್ರೆ ನಾವು ಮ್ಯಾನ್ಯಲ್ ಆಗಿ ಮಾಡ್ತಿದ್ದ ತಾನೆ. ಹಾ, ಅದೇ. ಒಟ್ನಲ್ಲಿ ಏನಾದ್ರು ಮಾಡಿ ದುಡ್ಡು ಮಾಡಿ ಅಷ್ಟೇ. ಇವಾಗ ನಿಮ್ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಯಾವ್ದೋ ಒಬ್ಬಂದು ಹೋಗಿ ನೀವೇ ಎಷ್ಟೇ ಕಷ್ಟ ಆಗ್ಲಿ ಬಿಲ್ಡ್ ಮಾಡಿ, ನೀವೇ ಯಾವ್ದೋ ಒಂದು ಮಾಡ್ಕೊಳ್ಳಿ. ಇವಾಗ ನೀವು ಯಾರೇ ಯೂಟ್ಯೂಬಲ್ಲಿ ನೀವು ನಾರ್ಮಲ್ ನಮ್ CFDs ಯಾರ್ಯಾರು ಮಾಡ್ತಾರಲ್ಲ, ಅವ್ರಿಗೆ ಅಷ್ಟೊಂದು ತಲೆ ಇರಲ್ಲ. ಓಕೆ, ಸುಮ್ನೆ ಕುತ್ಕೊಂಡು ಟ್ರೇಡ್ ಮುಂದೆ ಮಾಡ್ತಾ ಇರ್ತಾರೆ. ಬಟ್ ಲೈವ್ ಸ್ಟ್ರೀಮ್ ಯಾರ್ಯಾರು ಮಾಡ್ತಾ ಇದಾರಲ್ಲ, ಅವ್ರನ್ನೆಲ್ಲ ಒಬ್ಸರ್ವ್ ಮಾಡಿ. ಲೈವ್ ಟ್ರೇಡ್ ಮಾಡ್ಬೇಕಾರೆ ಅವ್ರು ಅಲ್ಲಿ ನೋಡ್ತಾನೆ ಇರ್ತಾರೆ. ಜೊತೆಗೆ ಕೆಲವರು ಫ್ಯೂಚರ್ಸ್ ಪರ್ಫಾರ್ಮ್ ಮಾಡೋರ್ನ ನೋಡ್ಕೊಳ್ಳಿ, ಅವ್ರದ್ದೇ ಒಂದು 5-6 ಇಂಡಿಕೇಟರ್ಗಳಿರುತ್ತೆ. ಎಲ್ಲ ಮಾಡಿ ಇಟ್ಕೊಬಿಟ್ಟಿರ್ತಾರೆ. ಅವ್ರ ಗಿನಲೈಸ್ ಏನೂ ಇಲ್ಲ, ಡೈರೆಕ್ಟ್. ನಿಜ ಬ್ರೋ. ಅದ್ರಲ್ಲೂ ಫ್ಯೂಚರ್ಸ್ ಪ್ರಾಫಾರ್ಮ್ಗೆ ಯಾಕೆ ದಿನ ಪೇ ಔಟ್ ಎತ್ತುತ್ತಾನೆ, ಹೆಂಗ್ ಎತ್ತುತ್ತಾನೆ ಎಲ್ಲ ಇಂಡಿಕೇಟರ್ ಇದೆ ಅವ್ರ ಹತ್ರ. ಅವ್ರದ್ದು ಲಾಜಿಕ್ ಯೂಸ್ ಮಾಡಿ ಕಂಪ್ಲೀಟ್ ಎಷ್ಟು 1 ತಿಂಗಳು ಕುತ್ಕೊಂಡು ಒದ್ದಾಡ್ಲಿ ಬೇಕಿದ್ರೆ ಬಿಲ್ಡ್ ಮಾಡಕ್ಕೆ. 1 ತಿಂಗಳಾದ್ಮೇಲೆ ಇನ್ ಯಾವತ್ತೋ ಅನಾಲಿಸಿಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಎಲ್ಲ ಅದೇ ಕೊಡುತ್ತೆ. ಇವಾಗ ಅವನ ಹೆಸರೇನು, ರೈಲಿ ಟ್ರೇಡ್ಸ್ ಅಂತ ಇದೆ, ಫ್ಯೂಚರ್ಸ್ ಪರ್ಫಾರ್ಮ್ ಮಾಡೋದವನು. ಹೋಗಿ ನೋಡಿ, ಅವನೇ ತೋರಿಸ್ತಾನೆ ವಿಡಿಯೋದಲ್ಲಿ. ಇಂಡಿಕೇಟರ್ ಬೇಕಾ? ಅವನೆಷ್ಟು ಗೊತ್ತಾ ಇಂಡಿಕೇಟರ್ ಚಾರ್ಜ್ ಮಾಡೋದು? ಪರ್ ಇಯರ್, ಅದು ಒಂದೇ ಸಲ ಅಲ್ಲ, ಪರ್ ಇಯರ್ $1,000, 1 ಲಕ್ಷ ಪ್ರತಿ ವರ್ಷ. ಅದ್ರಲ್ಲಿ ಎಷ್ಟು ಜನ ತಗೊಂಡವ್ರೆ? ಆ ಇಂಡಿಕೇಟರ್ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಕಾನ್ಸೆಪ್ಟ್ ಮೇಲೆ ಅಂತ ಗೊತ್ತಿರೋರು 1,100 1,200 ಜನನು ತಗೊಂಡವ್ರೆ. ಅಲ್ಲೇ 1 ಕೋಟಿ ದುಡ್ಡು ಆಯ್ತು ಅವನಿಗೆ. ಅವನು ಜೊತೆಗೆ ಫ್ಯೂಚರ್ಸ್ ಪರ್ಫಾರ್ಮ್ ಇಂದ ಪೇಔಟ್ಗಳು ಬರ್ತಾನೆ ಇರುತ್ತೆ ದಿನ. ಎಷ್ಟು 5 ಅಕೌಂಟ್ ತಗೋಬಹುದು ಒಂದೊಂದು ಫರ್ಮ್ ಅಲ್ಲಿ, ಮ್ಯಾಕ್ಸಿಮಮ್ ಎಲ್ಲ 150K ಅಕೌಂಟ್ಸ್. ಅವ್ನು ಏನ್ ಮಾಡ್ಬೇಕು ಜೀವನದಲ್ಲಿ? ಇನ್ನೇನಿಲ್ಲ, ಫಸ್ಟ್ ಕಲಿಬೇಕು.
ಕಲ್ತು 1 ತಿಂಗಳು ಒದ್ದಾಡ್ ಆಟೋಮೇಟ್ ಮಾಡ್ಬೇಕು, ಮುಗೀತು ಅಷ್ಟೇ. ನಾನು ಬ್ರೋ ಉಮರ್ ಪಂಜಾಬಿದು ಲೈವ್ ಸ್ಟ್ರೀಮ್ ಅಟೆಂಡ್ ಮಾಡಿದ್ದೆ NFA ನ್ಯೂಸ್ಗೆ. ಹ್ಮ್ ಅವರು ಟ್ರೇಡ್ ಏನ್ ಪಂಚ್ ಮಾಡ್ಲಿಲ್ಲ, ಒಂದು ಲೈನ್ ಹಾಕೊಂಡು ಕುಂತಿದ್ರು. ಅದು ಸುಮಾರು ಇಂಡಿಕೇಟರ್ಸ್ ಇತ್ತು. ನಾನು ಈ ಪೊಸಿಷನ್ ಬಂದ್ರೆ ಮಾತ್ರ ಬೈ ಮಾಡ್ತೀನಿ ಅಂತ. ಬಟ್ ಅವರು ಏನು ಅದು ರಿಯಾಕ್ಟ್ ಆಗ್ಲಿಲ್ಲ, ಅದಕ್ಕೆ ಇದನ್ನೇ ತಗೊಳ್ಳಿಲ್ಲ. ಅಲ್ಲಿ ತೋರಿಸ್ತು ಇಂಡಿಕೇಟರ್ ಇದಾಗಿರೋದ್ರಿಂದ. ನಿಮ್ದು ಕೀ ವ್ಯಾಲ್ಯೂ ಅಂತ ಏನೋ ತೋರಿಸಿತ್ತು ಅಲ್ಲಿ ಕೆಳಗಡೆ, ಸೇಮ್ ಇದೇ ತರ ಲೈನ್ ಇದ್ ಮಾಡಿ ಆಲ್ರೆಡಿ ಬಿಲ್ಡ್. ನಾನು ಆ ಲೈನ್ ಹೆಂಗ್ ಹಾಕೊಂಡ ಅಂತ ಸುಮ್ನೆ ಯೋಚನೆ ಮಾಡ್ಕೊಂಡ್ ಕೂತಿದ್ದೆ. ಆಮೇಲೆ ಅಲ್ಲಿ ಮೇಲ್ಗಡೆ ನೋಡಿದಾಗ ಇಂಡಿಕೇಟರ್ ಆನ್ ಆಗಿತ್ತಲ್ಲ. ಅದೇ ಎಲ್ಲ ಅಷ್ಟೇ ಮಾಡೋದು. ಏನು ನಿಮ್ಗೆ ಇವಾಗ ನೋಡಿ, ಎಷ್ಟು ಫ್ಯೂಚರ್ಸ್ ಫಾರ್ಮ್ಸ್ ಅಲ್ಲಿ ಡೈಲಿ ಮನಿ ಯಾರ್ಯಾರು ಮಾಡ್ತಾ ಇರ್ತಾರಲ್ಲ. ಹಿಂದಿಲ್ ಒಬ್ಬ ಇದ್ದಾನೆ ವೇದಿಕ್ ಟ್ರೇಡ್ಸ್ ಅಂತ, ಅವಂದು ನೋಡಿ, ಅವಂದು ಇಂಡಿಕೇಟರ್ಸ್. ಅವ್ರ ಇಂಡಿಕೇಟರ್ ಏನು ಬೇರೆಯವನ ಹತ್ರ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಲ್ಲ. ಅವನ್ ಟ್ರೇಡಿಂಗ್ ಏನ್ ಮಾಡ್ತಾನ ದಿನ ಅದನ್ನೇ ಇಂಡಿಕೇಟರ್ ಕೊಡಂಗ್ ಮಾಡ್ತಾನೆ. ಇಂಡಿಕೇಟರ್ ಎಲ್ಲಾ ಸಿನೇರಿಯೋನು ಬಿಲ್ಡ್ ಮಾಡ್ತಾನೆ. ಇವಾಗ ನಾನು ಹೇಳ್ತೀನಿ ಈ ತರ ಆದಾಗ ಟ್ರೇಡ್ ತಗೊಳಪ್ಪ ಅಂತ, ಒಂದ್ ಸಿನೇರಿಯೋ ಬರುತ್ತೆ. ಏನು ಇವಾಗ ನಾನು ತೋರ್ಸದ್ನಲ್ಲ. ಸೊ ಯಾವ ತರ ಇದು ನಾನ್ ಮಾಡಿ ತೋರಿಸ್ದಾಗ 11:30 to 1:30 ಮಾತ್ರ ಟ್ರೇಡ್ ರನ್ನಿಂಗ್ ಇರಬೇಕು ಅಂತ ಕೊಟ್ಟಿರ್ತೀನಿ. ಸಿನೇರಿಯೋ ಹೊಸದ್ ಬರುತ್ತೆ. ಏನದು ಸಿನೇರಿಯೋ? ಲಾಸ್ಟ್ ಕ್ಯಾಂಡಲ್ 129 ಅಲ್ಲಿ ಟ್ರೇಡ್ ತಗೊಳುತ್ತೆ. ಅವಾಗ ಏನ್ ಮಾಡ್ಬೇಕು? ಟ್ರೇಡ್ ನ ಬಿಡ್ಲಾ, ಕ್ಯಾನ್ಸಲ್ ಮಾಡ್ಲಾ, ಫೋರ್ಸ್ ಆಗಿ ಕ್ಲೋಸ್ ಮಾಡ್ಲಾ? ಇದನ್ ಬರಿಬೇಕು ಒಂದ್ ಕೋಡು ವಾಪಸ್ಸು. ಪ್ರತಿ ಒಂದ್ ಸಿನೇರಿಯೋಗೂ ಒಂದೊಂದ್ ಕೋಡ್ ಬರಿಬೇಕು. ಯಾವಾಗ ಎಲ್ಲ ಮುಗಿಯುತ್ತಲ್ಲ, ಎಲ್ಲಾ ಸಿನೇರಿಯೋನು ಫೀಡ್ ಮಾಡಿ 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 ಸಾಕಾಗಿ ಹೋಗಿರುತ್ತೆ. ಅವಾಗ ಫೈನಲ್ ರಿಸಲ್ಟ್ ಬರುತ್ತೆ. ಇದನ್ ಮಾಡಕ್ಕೇನೆ ನಾನು 1 ವಾರ ತಗೊಂಡೆ, ಬರೀ ಇಷ್ಟ ಮಾಡಕ್ಕೆ. ಯಾಕೆ? ಫಸ್ಟ್ ಆಫ್ ಆಲ್ ನನಗೆ ಒಂದು ವಾರದಲ್ಲಿ ನಾಲೆಡ್ಜ್ ಇದೆ. ಬಿಲ್ಡ್ ಮಾಡಿದ ಒಂದು ಪ್ರೋಸೆಸ್ ಹೇಳಿ ಬ್ರೋ. ಬಿಲ್ಡ್ ಮಾಡೋದು ಏನು ಇಲ್ಲ. ಫಸ್ಟ್ ಹೋಗ್ಬೇಕು ChatGPT-ಗೆ, ಪ್ರತಿ ಒಂದು ನಿಂದು ಏನಪ್ಪ, ನಿಂದು ಆಬ್ಜೆಕ್ಟಿವ್ಸ್ ಏನು, ರೂಲ್ಸ್ ಎಲ್ಲ ಹೇಳ್ಬೇಕು. ರೂಲ್ಸ್ ಎಲ್ಲ ಅದಕ್ಕೆ ಅರ್ಥ ಆಗ್ಬೇಕು. ರೂಲ್ಸ್ ಅದಕ್ಕೆ ಅರ್ಥ ಆದ್ಮೇಲೆ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ನೆಕ್ಸ್ಟು ಸಿನಾರಿಯೋಸ್ ಕೊಡು. ನೀವೇ ಕೇಳಬೇಕು, ಏನಾದ್ರು ಸಿನಾರಿಯೋಸ್ ಇದೆ ನಿನ್ಗೆ ಗೊತ್ತಿರೋದು ಕೇಳು ಅಂತ. ಆ ಸಿನಾರಿಯೋಸಲ್ಲಿ ಟ್ರೇಡ್ ತಗೋಬೇಕಾ ಬೇಡವಾ, ಈ ಲೈನ್ ಹಾಕ್ಬೇಕಾ ಬೇಡವಾ, ಲೈನ್ ಇಲ್ಲಿಗೆ ಹಾಕ್ಬೇಕಾ ಎಲ್ಲಿಗೆ ಹಾಕ್ಬೇಕು, ಅದನ್ನ ಹೇಳ್ತೀರಾ. ಅದೆಲ್ಲ ಆದ್ಮೇಲೆ ಎಲ್ಲ ಸಿನಾರಿಯೋಸ್ ಆದ್ಮೇಲೆ ಬಿಲ್ಡ್ ಮಾಡಕ್ ಹೋಗ್ಬೇಕು. ಬಿಲ್ಡ್ ಮಾಡ್ಬೇಕಾದ್ರೆ ಹೊಸ ಸಿನಾರಿಯೋಸ್ ಬರುತ್ತೆ ನಿಮ್ಗೆ. ನೀವು ಅದ್ರ ಬಗ್ಗೆ ರಿಯಲ್ ಟ್ರೇಡಿಂಗ್ ಮಾಡ್ಬೇಕಾದ್ರೂ ಥಿಂಕ್ ಮಾಡಿರಲ್ಲ, ಅಂತ ಸಿನಾರಿಯೋಸ್ ಬರುತ್ತೆ. ಶಿಟ್, ಅಂತದ್ ಬಂತಲ್ಲ, ಈಗ ಏನ್ ಮಾಡ್ಬೇಕು? ಮತ್ ನೀವು ಹೋಗಿ ಬ್ಯಾಕ್ ಟೆಸ್ಟ್ ಮಾಡ್ತೀರಾ ಸ್ವಲ್ಪ ದಿನ. ಓಕೆ, ಈ ತರ ಬಂದಾಗ ಇದನ್ ಮಾಡಿದ್ರೆ ಬೆಟರ್ ವಿನ್ ರೇಟ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಅದನ್ನ ಹೋಗಿ ಮತ್ ಫೀಡ್ ಮಾಡಬೇಕು. ಅಷ್ಟ್ರೊಳಗೆ ಏನಾಗಿರುತ್ತೆ, ChatGPT ಮೆಮೊರಿ ಇರೋದು ಇಷ್ಟು, ಅದಾಲೆ ಮೆಮೊರಿಯಿಂದ ಹೋಗ್ಬಿಟ್ಟಿರುತ್ತೆ. ಎಷ್ಟೋ ಚಾಟ್ಗಳು ಮುಂದೆ ಬಂದ್ಬಿಟ್ಟಿರ್ತೀವಿ, ಮುಗೀತು. ಹೊಸ್ದಾಗ್ ಮತ್ ಕೊಡ್ಬೇಕೆಲ್ಲಾನು, ಮತ್ ಮಾಡ್ಬೇಕು. ಅಷ್ಟು ಈಸಿ ಇಲ್ಲ. ಏನ ಮಾತ್ರ ಅಭಿಷೇಕ್ ಬ್ರೋ ಅಂತ ಅದೇ ಒಬ್ರು ಇಂಜಿನಿಯರಿಂಗ್ ಮಾಡ್ತಿರೋದಲ್ಲ, ಪ್ರಾಜೆಕ್ಟ್ ಆಗಿ ಏನಾದ್ರು ಮಾಡ್ಬೋದಲ್ಲ ಅಂತ ಅದಕ್ಕೆ ಕೇಳ್ದೆ. ಅಭಿಷೇಕ್ ಅಂತ ಪ್ರಾಜೆಕ್ಟ್ ಒಬ್ರು ಇದ್ದಾರೆ. ಆಗುತ್ತೆ ಅಂತ. ಅವರು ಪೈನ್ ಸ್ಕ್ರಿಪ್ಟ್ ಇದೆಲ್ಲ ಚೆನ್ನಾಗಿ ಡೆವಲಪ್ ಮಾಡ್ತಾರೆ. ಅವರು ಮಾಡ್ತಾ ಇದಾರೆ ಏನೇನೋ, ಬಟ್ ಅವ್ರು ಗೊತ್ತಿಲ್ಲ. ಸೊ ಈ ತರ ಅಲ್ಲ, ಒಬ್ಬ ಡೆವಲಪರ್ ಪ್ಲಸ್ ಟ್ರೇಡರ್ ಆಗಿರ್ಬೇಕು. ಇಲ್ಲ ಟ್ರೇಡರು ಡೆವಲಪರ್ಗೆ ಅರ್ಥ ಮಾಡಿಸ್ಬೇಕು, ಡೆವಲಪರ್ಗೆ ಎಲ್ಲಾ ಸಿನಾರಿಯೋನು ಅರ್ಥ ಮಾಡಿಸ್ಬೇಕು. ಅವನು ಹಂಗಂದ್ರೆ ಅವ್ನು ಏನು ಟ್ರೇಡಿಂಗ್ ಕಲಿಬೇಕು ನಿಮ್ಮ ಹತ್ರ. ಸೇಮ್ ಟು ಸೇಮ್ ಹೋಗಿ ಅವನು ಆ ಎಲ್ಲಿ ಅವ್ನ್ ಪೈನ್ ಸ್ಕ್ರಿಪ್ಟ್ ಹೋಗಿ ಮಾಡ್ತಿರ್ತಾನ, ಪೈನ್ ಸ್ಕ್ರಿಪ್ಟ್ ಅಲ್ಲಿ ಪೈನ್ ಲ್ಯಾಂಗ್ವೇಜ್ ಪ್ರಕಾರ ಅರ್ಥ ಮಾಡಿಸ್ಬೇಕು. ಎಲ್ಲಿಗೆ? ಟ್ರೇಡಿಂಗ್ ವ್ಯೂಗೆ. ಹಿಂಗ್ ಮಾಡಿದ್ರೆ ಹಿಂಗೆ, ಹಿಂಗ್ ಮಾಡಿದ್ರೆ ಹಿಂಗೆ ಅಂತ. ಸೇಮ್ ನಿಮ್ ಮೆಮೊರಿ ತೆಗ್ದು ಅವ್ನಿಗೆ ಹಾಕ್ದಂಗ್ ಆಗುತ್ತೆ ಹಾ, ಇವಾಗ. ಅವನ್ಗೆ ಅಷ್ಟು ಗೊತ್ತಿರ್ಬೇಕು ಅವಾಗ. ಥೌಸಂಡ್ಸ್ ಆಫ್ ಲೈನ್ ಇರಂಗೈತೆ ಬ್ರೋ. ಭಾರಿ ಐತೆ ಬ್ರೋ. ಒಂದು ಅಯ್ಯೋ IRI ಅಂತ ಬಿಲ್ಡ್ ಆಗಕ್ಕೆ ಫಸ್ಟ್, ಈಗ ನೋಡಿ ನಿಮ್ಗೆ ಚಾಟ್ ಅಲ್ಲಿ ಎಲ್ಲಾದ್ರೂ IRI ಅಂತ ಕಾಣಿಸ್ತಿದ್ಯಾ? ಇಲ್ಲ. ಲಾಸ್ಟ್ ಇಲ್ಲ. ಔಟ್ಪುಟ್ ಮಾತ್ರ ಏನ್ ಕಾಣಿಸ್ತಿದೆ? ರೇಂಜ್ ಐ, ರೇಂಜ್ ಲೋ, ಬ್ರೇಕ್ಔಟ್ ಸ್ಟ್ರಕ್ಚರ್. ಬಟ್ ಹಾ. ಬರೀ ಇದನ್ ಕೊಟ್ರೆ ಅದ್ ತಗೊಳಲ್ಲ. ಫಸ್ಟ್ IRI ಬಿಲ್ಡ್ ಮಾಡ್ಬೇಕು, ನೆಕ್ಸ್ಟ್ ಟ್ರ್ಯಾಕ್ ಲೋವರ್ ಐ, ಈ ತರ ಒಂದೊಂದೇ ನೋಡಿ. ಟ್ರ್ಯಾಕ್ ಲೋವರ್ ಐ, ನೆಕ್ಸ್ಟ್ ಇದು, ನೆಕ್ಸ್ಟ್ ಬೆರಿಶ್ MSS ಆದಾಗ ಏನು, ಬುಲ್ಲಿಶ್ MSS, ಪ್ರತಿ ಒಂದು ಕಂಡೀಷನ್ ವಿತ್ ಪ್ರತಿ ಒಂದು ಸಿನಾರಿಯೋ ಬಿಲ್ಡ್ ಮಾಡ್ಬೇಕು. ಬ್ರೋ ಲಾಸ್ಟ್ ನೀವೇ ಪಾರ್ಟ್ ಮಾಡಿದ್ರಾ ಏನು? ಇಲ್ಲ ಮಾಡ್ಸಿದ್ರಾ ಬ್ರೋ? ಆ? ನೀವೇ ಮಾಡಿದ್ರಾ ಮಾಡ್ಸಿದ್ರಾ ಯಾರ ಹತ್ರನಾದ್ರು ಡೆವಲಪರ್ ಹತ್ರ? ಯಾರ ಹತ್ರ ಮಾಡಿಸ್ಲಿ ಬ್ರೋ? ಯಾರಿಗ್ ಪೈನ್ ಚಾಟ್ ಗೊತ್ತು, ಪೈನ್ ಲ್ಯಾಂಗ್ವೇಜ್ ಗೊತ್ತು, ಅವನ್ ಹಿಡ್ದು ನಾನ್ ಅವನ್ಗೆ ಅರ್ಥ ಮಾಡಿಸಿ. ಅವನಿಗೇನ್ ಟ್ರೇಡಿಂಗೇ ಕಲ್ಸ್ಬೇಕಿತ್ತು, ನೀವು ಒಂದು ವಾರದಲ್ಲಿ ಹಾ, ಕಲ್ಸಕ್ ಅಷ್ಟೇ. ಆಯ್ತು. ನೋಡಿ ಲಾಸ್ಟ್ ಅಲ್ಲಿ ಏನ್ ಕೊಡುತ್ತೆ, ಇದು ಟೇಬಲ್ ಏನ್ ಕಾಣಿಸ್ತಿತ್ತಲ್ಲ ಇಲ್ಲಿ, ರೇಂಜ್ ಪ್ರೈಸ್ಗಳು, ಅದು ಇಷ್ಟ್ರಲ್ಲಿ ಕೊಡುತ್ತೆ. ಔಟ್ಪುಟ್ ಇಷ್ಟೇ ನೋಡಿ, ಔಟ್ಪುಟ್ ಇಷ್ಟೇ ಔಟ್ಪುಟ್. ಮತ್ತೆ ಲೈನ್ ಎಳೆಯೋದು, ಟ್ರೇಡ್ ಮ್ಯಾನೇಜ್ಮೆಂಟ್ ಇದೆಲ್ಲ ಅಲ್ಲ. ಇದೆಲ್ಲ ಅಲ್ಲ, ಲೈನ್ ಎಳೆಯಕ್ ಒಂದ್ ಕೊಡುತ್ತೆ ಅಷ್ಟೇ. ಓ, ಇದು ಯಾವ್ದು ಬೇರೆದ್ ನೋಡ್ತಾ ಇದೀನಿ.
ಲೈನ್ ಎಳೆಯಕ್ಕೆ ಲೈನ್ ಕೊಡುತ್ತೆ ಔಟ್ಪುಟ್ ಆಗಿ ಅಷ್ಟೇ, ಇನ್ನೇನಿರಲ್ಲ. ಔಟ್ಪುಟ್ ಅಷ್ಟೇ, ಬಟ್ ಇನ್ಪುಟ್ ಅಷ್ಟ್ರೊಳಗೆ ಇಷ್ಟೆಲ್ಲ ತಗೋಬೇಕದು. ಆಮೇಲೆ ಇನ್ನೊಂದೇನು, ಪೈನ್ ಸ್ಕ್ರಿಪ್ಟ್ ಅಲ್ಲಿ ಇಂಡೆಂಟೇಶನ್ ಪ್ರಾಬ್ಲಮ್. ಒಂದೇ ಒಂದು ಸ್ಪೇಸ್ ಜಾಸ್ತಿ ಕೊಟ್ರ ನೀವು, ಅದು ರಾಂಗೆ, ನೀವು ಮಾಡಿರೋದೇ ರಾಂಗು. ಹಿಂಗ್ ಒಂದ್ ಸ್ಪೇಸು ಇಲ್ಲ ಹಿಂದೆ ಕೊಟ್ಬಿಟ್ಟೆ ಅನ್ಕೊಳ್ಳಿ, ಫುಲ್ ಚೇಂಜ್ ಆಗೋಗುತ್ತೆ ನಾವು ಮಾಡಿರೋದು. ಎರರ್ ಬ್ರೋ ಬರಕ್ ಸ್ಟಾರ್ಟ್ ಇನ್ನೊಂದೇನ್ ಆಗುತ್ತೆ. ಗೊತ್ತಾ, ಬೇಸಿಕ್ ನಾಲೆಜ್ ಇಲ್ಲದ್ರೆ ದೇವ್ರನ್ನ ಮಾಡಕ್ಕೆ ಆಗಲ್ಲ ಬ್ರೋ ಕೋಡಿಂಗ್. ಕೋಡಿಂಗ್ ಆಗಲ್ಲ ನಿಮ್ಗೂ ನೀವ್ ಅಟ್ಲೀಸ್ಟ್. ಹೆಂಗೋ ಇಂಜಿನಿಯರಿಂಗ್ ಮಾಡಿದ್ದೀರಲ್ಲ, ನಿಮ್ಗ ಒಂದ್ ಐಡಿಯಾ ಇದೆ, ಇಲ್ಲ ಅಂದಿದ್ರೆ ಮಾತ್ರ ತಲೆ ಕೆಟ್ಟೋಗೋದು ಇಷ್ಟೊತ್ತಿಗೆ. ಬ್ರೋ ಅಲ್ಲ, ನೀವ್ ಹೇಳಿರೋ ಇದಕ್ಕೆ ಮಿನಿಮಮ್ ಡಿಗ್ರಿ ಇಂಜಿನಿಯರಿಂಗ್ ಮಾಡಿರ್ಬೇಕು. ಅದು ಏನು ಅಂದ್ರೆ, ಕೋ ಕೋಡಿಂಗ್ ಯಾವ ತರ ಅಂದ್ರೆ, ನೀವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಕಲಿಬಹುದು, ಬಟ್ ಕೋಡ್ ಮಾಡಕ್ ನಿಮ್ಗೆ ಲಾಜಿಕ್ ಗೊತ್ತಾಗ್ಬೇಕು. ಲಾಜಿಕ್ಕೇ ಮೈನ್ ಪ್ರಾಬ್ಲಮ್. ಓಕೆ, ಸೊ ಆಮೇಲೆ ಲ್ಯಾಂಗ್ವೇಜ್ ಡಿಗ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂದ್ರೆ, ನಿಮ್ಗೆ ಅರ್ಥ ಆಗ್ಬೇಕು ಏನಾದ್ರು ಎಕ್ಸ್ಪ್ಲೈನ್ ಮಾಡಕ್ಕೆ. ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಅಲ್ಲಾದ್ರೂ ಮಾತಾಡಿ, ಆ ತರ ಅದು. ಅದು ಡಿಗ್ರಿ ಇಂಜಿನಿಯರಿಂಗ್ ಮಾಡಿಲ್ಲ ಅಂದ್ರೆ ನಮ್ ತಲೆ ಒಳಗಡೆ ಹೋಗೋದ್ಬಿಟ್ಟು ತಲೆ ಮೇಲ್ಗಡೆ ಹೋಗ್ತಾ ಇದೆ ನೀವು ಹೇಳೋದೆಲ್ಲ ಇವಾಗ. ಸೊ ಈ ತರ ಮಾಡಿದೀನಿ, ನೋಡೋಣ. ನಾನ್ ನಿಮ್ಗೆ ಪಬ್ಲಿಷ್ ಮಾಡೋದಿದ್ರೆ ಹೇಳ್ತೀನಿ ಯಾವ ತರ ಇದನ್ನ ಆ, ಏನಂತಾರ ಆಡ್ ಮಾಡ್ಕೊಳ್ಳೋದು. ಇಂಡಿಕೇಟರ್ ಸೆಕ್ಷನ್ಗೆ ಬರುತ್ತೆ, ಬಟ್ ನಾನು ಜನರಲ್ ಆಗಿ ಪಬ್ಲಿಷ್ ಮಾಡಿ, ರೆಪೋ ಹೇಳಿ ಬ್ರೋ. ಸೊ ಇದನ್ನ ಮಾಡ್ತೀನಿ, ಏನು ಇನ್ವೈಟ್ ಓನ್ಲಿ ಕೊಡ್ತೀನಿ. ಸೊ ಇನ್ವೈಟ್ ಓನ್ಲಿ ಕೊಟ್ಬಿಟ್ಟು ಏನ್ ಮಾಡ್ಬೇಕು ಅದನ್ನ ಮಾಡೋಣ ನೆಕ್ಸ್ಟ್. ನಮಗ್ ಅವೈಲೇಬಲ್ ಇರುತ್ತಾ ಬ್ರೋ? ಅವೈಲೇಬಲ್, ನೋಡೋಣ ಏನ್ ಮಾಡೋದು. ಬ್ರೋ ಲಾಸ್ಟ್ ಕ್ಲಾಸ್ ಅಪ್ಲೋಡ್ ಮಾಡಿ ಬ್ರೋ ಆದಷ್ಟು ಬೇಗ. ಅಪ್ಲೋಡ್ ಮಾಡ್ತೀನಿ ಬ್ರೋ, ಇವತ್ತು ಲಾಸ್ಟ್ full ಕ್ಲಾಸ್ ಇದೇ ಎರಡು ಕೆಲ್ಸ ಒಟ್ಟಿಗೆ ಹಾಕ್ತೀನಿ. ಬ್ರೋ ನಿಜವಾಗ್ಲೂ ಇಷ್ಟೆಲ್ಲ ಮಾಡ್ಬೇಕಂತ ಇರೋ ತಲೆ ಕೆಟ್ಟಾಗುತ್ತೆ. ಯಾಕಂದ್ರೆ ನಾನು ರೀಸೆಂಟ್ ಆಗಿ ಒಂದು ವೆಬ್ ಸೈಟ್ ಅಲ್ಲ, ವೆಬ್ ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ದೆ ಬ್ರೋ. ಎಷ್ಟು ಚಾಟ್ ಜಿಪಿಟಿ ಯೂಸ್ ಮಾಡಿದ್ರು ಕೂಡ ಎರರ್ಸ್ ಬರುತ್ತೆ. ದೇವ್ರನೆಗಳು ಬೇಡ ಅನ್ಸ್ಬಿಡುತ್ತೆ ಬ್ರೋ. ಬ್ರೋ ಅದೇ ಹೇಳ್ತಾ ಇದು ಇಲ್ವಾ, ಮಾಡಿದ್ರೆ ದುಡ್ಡು ಅಂತ ಇದು ಗೊತ್ತಾ? ಯಾವಾಗ ಕಂಪ್ಲೀಟ್ ಆಗಿದ್ದು ಅಂದ್ರೆ, ಒಂದಿನ ಫುಲ್ ರಾತ್ರಿ ಫುಲ್ ಬೆಳಗ್ಗೆ 6:30ವರೆಗೂ ಕೆಚ್ತೆ ಅದಾದ್ಮೇಲೆ ಆಗಿದ್ದು. 6 ದಿನ ಅದಕ್ಕಿಂತ ಮುಂಚೆ ಬರೀ ಡಿಬಗಿಂಗ್, ಏನು ಔಟ್ಪುಟ್ ಇಲ್ಲ, ಏನಿಲ್ಲ. ಬ್ರೋ ಅದು ನನಗೆ ಗೊತ್ತಾಗಿಲ್ಲ ಲಾಸ್ಟ್ಗೆ. ನಮ್ಮ ಫ್ರೆಂಡ್ ಅವನು ಕೋಡಿಂಗ್ ಒಂದು 6 ವರ್ಷದಿಂದ ಮಾಡ್ತಾನೆ. ಅವನು ಕರ್ಕೊಂಡ್ ಬಂದು ಅವ್ನ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ, ಅವನಿಗೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಈಗ ನಾವು ಮಾಡೋದು ನಮ್ಗೆ ಅರ್ಥ ಆಗತ್ತೆ. ಹ್ಮ್ ಲಾಸ್ಟ್ ಏನೋ ಮಾಡಿದ್ದಾಯ್ತು. ಅದಕ್ಕೆ ಚಂದು ಬ್ರೋ ಮತ್ತೆ ಅವರೇ ಬಿಲ್ಡ್ ಮಾಡಿರೋದು. ಅವರು ಇನ್ನೊಬ್ರು ಡೆವಲಪರ್ಗೆ ಹೇಳಿ ಅರ್ಥ ಮಾಡ್ಸೋಷ್ಟ್ರೊಳಗೆ ಅವ್ರಿಗೆ ಇನ್ನೂ ತಲೆ ಕೆಟ್ಟೋಗಿರೋದು. ಅದ್ರ ಬದಲು ನಾವೇ ಮಾಡ್ಬೋದು ಬ್ರೋ, ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಒಂದ್ಸಲಿ ಬಿಲ್ಡ್ ಮಾಡಿದ್ರೆ, ಇವಾಗ ನಾನ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ದಾಗಿಂದ ಇಲ್ಲಿವರೆಗೂ ಎಷ್ಟು ದಿನ ಎಷ್ಟು ಟೈಮ್ ಅನಾಲಿಸಿಸ್ ಅಲ್ಲಿ ಕಳೆದಿದ್ದೀನಿ. ಅದೇ ಬ್ರೋ, ನೀವು ಬೆಳಗ್ಗೆ ಎದ್ದು ಬ್ರಷ್ ಮಾಡ್ಕೊಂಬಂದು ಕುತ್ಕೋಬೋದು ಶಿಸ್ತಾಗಿ ಇಂಡಿಕೇಟರ್ ಇವಾಗ ಮಾಡ್ಕೊಂಡು. ಏನು, ನಾನು ಟ್ರೇಡ್ ಮಾಡಕ್ ಒಂದ್ 15 ನಿಮಿಷ ಅಂದಾಗ ಬಂದ್ರೆ, ಎಲ್ಲಾ ಟೈಮ್ ಫ್ರೇಮ್ದು ಅದ್ ಕೊಟ್ಟಿರುತ್ತೆ, ನಾನು ಮಾರ್ಕ್ ಮಾಡೋದು ಅಷ್ಟೇ ಒಂದ್ 15 ನಿಮಿಷ. ಆಮೇಲೆ ಏನ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಎಲ್ಲಾ ಅಲೈನ್ ಆದ್ರೆ ಟ್ರೇಡ್ ತಗೊಳಕ್ಕೆ ಟ್ರೇಡ್ ತಗೋ, ಮುಗೀತು. ಅದೇ ಬ್ರೋ ಬ್ರೋ, ಇದು ಏನ್ ಲೈಫ್ ಲಾಂಗ್ ಇರುತ್ತಾ ಬ್ರೋ ಇದು ಮಾರ್ಕ್ ಮಾಡ್ಬೇಕು ಅಂದ್ರೆ ಇಂಡಿಕೇಟರ್? ಆರ್ಡರ್ ಬ್ಲಾಕ್ ಒಂದು ಎಂಟ್ರಿ ಅಂದ್ರೆ ಮತ್ತೆ ಯಾವಾಗ ಹೋಗಲ್ಲ ಬ್ರೋ ಇದು ಇಂಡಿಕೇಟರ್? ಇಲ್ಲ, ಹೆಂಗೋ ಹೋಗುತ್ತೆ ಕೋಡ್, ಅದ್ರ ಪಾಡ್ಗೆ ಅದು ಅಲ್ಲೇ ಇರುತ್ತೆ. ಆತವ್ರೆ ಬ್ರೋ ಇವ್ರಲ್ಲ. ನೀವೇನ ಮತ್ತೆ ಅಲ್ಲ, ಮುಂದೆ ನಿಮ್ಗೆ ಏನಾದ್ರು ಬೇಡ ಅಂತ ಹೇಳಿ ರಿಮೂವ್ ಮಾಡ್ಬೋದೇನೋ, ಇಲ್ಲ ಬ್ರೋ, ಆತರ ಏನಿಲ್ಲ ಅಲ್ಲ ಬ್ರೋ? ಒಂದ್ಸಲಿ ಪಬ್ಲಿಷ್ ಮಾಡೋದ್ಮೇಲೆ ತೆಗಿಯಕ್ ಆಗಲ್ಲ. ಬ್ರೋ ಇವಾಗ ನಾನು ಅಷ್ಟ್ ಅದಕ್ಕೆ ಕಷ್ಟ ಪಬ್ಲಿಷ್ ಮಾಡಿಲ್ಲ. ಕಷ್ಟಪಟ್ಟು ಮಾಡಾದ್ಮೇಲೆ ರಿಮೂವ್ ಓಹೋ ಮಾಡ್ಬೇಕಂತ ಆಗುತ್ತಾ ಬ್ರೋ? ಆಮೇಲೆ ಇಲ್ಲಿ ನೋಡಿ, ಹಂಗಲ್ಲ ಬ್ರೋ, ನಾನಿನ್ನು ಕೆಲವೊಂದ್ ಟೈಮ್ನಾಗೆ ಅದು ಇಲ್ಲ ಬ್ರೋ, ಈಗ ಪಬ್ಲಿಷ್ ಸಿಟ್ಟು ಬಂದಾಗ ಯಾರು ಮಾಡಿಲ್ಲ ಏನ್ ಮಾಡ್ತಾರೆ ಅಂದ್ರೆ, ಗೊತ್ತಾಗಿಲ್ಲ, ಅದಕ್ಕಾಗಿ ಏನೋ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿ ಆ ಟೈಮ್ ಮಾಡಿದ್ರೆ ಕಷ್ಟ ಆಗುತ್ತಂತ ಬ್ರೋ. ಅಡ್ವಾನ್ಸ್ ಕೇಳ್ಬೇಕಲ್ಲ ಬ್ರೋ ಅದಕ್ಕೆ. ನೋಡಿ ಬ್ರೋ ಪಬ್ಲಿಷ್ ಯಾಕಂದ್ರೆ ಮಾಡಾದ್ಮೇಲೆ ಈ ಕಷ್ಟಪಟ್ಟಿರ್ತಾರೆ, ಇದು ಮಾತ್ರ ಮಿಸ್ ಮಾಡಿ ರಿಮೂವ್ ಮಾಡಕ್ ಮಾತ್ರ ಚಾನ್ಸೇ ಇಲ್ಲ. ಸೊ ಹಂಗೆ ಅಮೌಂಟ್ ಎಷ್ಟಾಗುತ್ತೆ ಏನಿಲ್ಲ ಅದು ಸ್ವಲ್ಪ ತಿಳಿಸಿ ಬ್ರೋ, ಆಮೇಲೆ ನಮ್ಗೆ. ಗೊತ್ತಿಲ್ಲ ಬ್ರೋ, ನೋಡೋಣ. ಒಂದ್ಸಲಿ ಪಬ್ಲಿಷ್ ಮಾಡಾದ್ಮೇಲೆ ಏನು ಅಂದ್ರೆ, ಅಪ್ಡೇಟ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇನ್ನೂ ನೋಡ್ತಾ ಇದೀನಿ, ಎಲ್ಲಾ ಕಡೆ ಹಾಕಿ ಹಾಕಿ ಏನಾದ್ರು ಮಿಸ್ಟೇಕ್ ಬರ್ತಾ ಇದೆಯಾ ಅಂತ. ಫಾರ್ವರ್ಡ್ So ಅದಕ್ಕೆ ಸ್ಪೆಕ್ಸ್ ಇನ್ನೂ ಪಬ್ಲಿಷ್ ಮಾಡಿಲ್ಲ. ಬ್ರೋ ಸ್ವಲ್ಪ ಇದು ಕಡಿಮೆ ರೇಟ್ ಇದೆ ಇದು ಬ್ರೋ, ಸ್ವಲ್ಪ ರೇಟ್. ಗಿಟಬ್ gal ಪುಷ್ ಮಾಡ್ಕೊಂತ ಇದ್ರ ಬ್ರೋ? ನಾನ್ ಜಾಸ್ತಿ ರೇಟ್ ಯಾಕೆ ಬ್ರೋ ಇಡ್ಲಿ, ಆಲ್ರೆಡಿ 1,000 ಕೋಡ್ ಕ್ಲಾಸ್ ಅಲ್ಲಿ ಸೇರ್ಕೊಂಡು ಕಲಿತಾ ಇದ್ದೀರಾ. ದುಡ್ಡು ಮಾಡಕ್ಕೆಲ್ಲ ನಾನು ಮಾಡಿಲ್ಲ, ಏನೋ ಒಂದ್ ರೇಂಜ್ ಯೂಸ್ ಹೌದು ಆಗಿ. ಅಷ್ಟೊಂಥರ ದುಡ್ಡು ಬೇಕಂದ್ರೆ ಇಲ್ಲೇ ಲಾರ್ಜ್ ಸೈಜ್ ಬ್ರೋ, ಪ್ರಾಪರ್ 50,000 ಇಟ್ಕೊಳ್ತೀವಿ ಬ್ರೋ, ಅಲ್ಲಿ ಏನ್ ಬ್ರೋ ಬರೇ ಬೈಸ್ ಎಲ್ಲ ಅಷ್ಟು ಹೇಳ್ಕೊಡ್ತಾರ ಬ್ರೋ ಮಕ್ಕಳಲ್ಲಿ. ಇಲ್ಲ, ಇಲ್ಲಿ ನಾನ್ ಬರೀ ನಾನ್ ದುಡ್ಡು ₹5 ನಮ್ಗೆ ಎಷ್ಟು? ಮಾಡ್ಬೇಕಂದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ ಬ್ರೋ,
ಆರ್ಡರ್ ಬ್ಲಾಕ್ನು ಗೊತ್ತಾಯ್ತು ಹಾಕ್ಬಿಟ್ಟು ಬ್ರೋ. ಅದೇ ಟ್ರೇಡ್ ತಗೊಳಂಗ್ ಮಾಡ್ಬಿಟ್ಟು ಬರೀ ನೀವು ಯೂಟ್ಯೂಬ್ ಎಂಟರ್ ಆಗ್ಬೇಕಷ್ಟೇ ಹಂಗ್ ಮಾಡ್ಬಿಟ್ಟು ಪಬ್ಲಿಷ್ ಮಾಡ್ತಿದ್ದೆ ಒಂದ್ 20,000 ಇಟ್ಬಿಟ್ಟು ಯಾರ್ಯಾರು ಬೇಕು ತಗೊಳ್ರಪ್ಪ. ಕರೆಕ್ಟ್ ಬ್ರೋ. ನಾವು ನೋಡಿ ಬ್ರೋ, ಇಲ್ಲಿ ನಾವು ಕ್ಲಾಸಿಗೆ ಹೋಗಿ ಆ ಮಕ್ಳು ಏನೇ ಕೇಳಿ ಇದು ನಿಮಗೆ ಅವಶ್ಯಕತೆ ಇಲ್ಲ, ಜಸ್ಟ್ ಇದು ಲೆಸನ್ ಆಗೈತೆ ನಿಮ್ಗೆ ಹೇಳ್ತೀವಿ ಅಷ್ಟೇ ಅಂತ ಹೇಳ್ತಾರೆ ಬ್ರೋ. ಬ್ರೋ ಎಲ್ಲ ಇದು ಕೇಳಿ ಕೇಳಿ ಗೊತ್ತಾಗಿದ್ರು. ಯಾವ್ದು ನೀವು ಬ್ರೋ ಅಕಾಡೆಮಿ ಮಾಡ್ತಿರಲ್ಲ ಯಾವ್ದು ಬ್ರೋ ಬ್ರೋ? ಮ್ಯಾನ್ಯುಯಲ್ ಮಾಡ್ದಾಗ ಬೇಡ ವಿಂಟರ್ ಬ್ರೋ ಆ ಕಡೆ ಹೆಸರು ಹೇಳೋದು. ಇಲ್ಲ ಹೇಳಿ ಹೇಳಿ ಸ್ವಲ್ಪ. ಟಿ ಡಿ ಅಕಾಡೆಮಿನಾ? ಹೌದು ಬ್ರೋ. ಹೌದಾ? ಹಾ ಬ್ರೋ. ಇಲ್ಲಿ ನಮ್ ಅದ್ರಲ್ಲೂ ಬ್ರದರ್ ಬೇರೆ ಒಬ್ರು ಜಾಯ್ನ್ ಆಗ್ತೀನಿ ಅಂತ ಹೇಳ್ತಿದ್ರು ಗೋಲ್ಡ್ ಟಿ ಡಿ ತಗೋಬೇಕು, ಅಕಾಡೆಮಿಗೆ. ನಾನು ಸಿಲ್ವರ್ ಅದನ್ನೇ ಹೇಳಿದೆ. ತಗೋಬೇಕು ಅಂತಾರೆ. ಬೇಡ ಬ್ರೋ, ಹೋಗ್ಬೇಡಿ ಬ್ರೋ ಅಲ್ಲಿಗೆ. ಸುಮ್ನೆ ತರತಿ ತಿಂತಾರ ಅಲ್ಲಿ. ಕೇಳಿದ್ರೆ ಏನಕ್ಕೆ ಕ್ವಶನ್ ಕೇಳಿ ನಿಮಗೆ ಇದು ಅವಶ್ಯಕತೆ ಇಲ್ಲ, ನಿಮಗೆ ರೊಕ್ಕ ಜಾಸ್ತಿ ಇದ್ರೆ ಸೆಲ್ಲಿಂಗ್ ಮಾಡ್ರಿ 2 ಲಕ್ಷ ರೂಪಾಯಿ ಇದ್ರೆ ಅಂತ ಹೇಳ್ತಾರೆ. ಯಾವ ಬ್ರಾಂಚ್ ಬ್ರೋ? ಯಾವ ಅದು ಬ್ರಾಂಚ್? ಬ್ರೋ ಇವಾಗ ಬ್ರೋ ಇದೆ ಬ್ರೋ, ಹುಡ್ಗಿಯರು ಜಯನಗರ. ಅದೆಲ್ಲ ಜಯನಗರ. ನಾನು ಮೈಸೂರು. ಚಂದು ಬ್ರೋ. ಹೇಳಿ ಹೇಳಿ, ಡೌಟ್ಸ್ ಇದ್ರೆ ಏನಾದ್ರು ಕೇಳಿ ಬ್ರೋ, ಸಾಕು ಇವಾಗ. ಬ್ರೋ ಅಲ್ಲ ಬ್ರೋ, ಮ್ಯಾನ್ಯುಯಲ್ ಆಗಿ ಮಾಡಿದಾಗ ವಿನ್ ರೇಟ್ ಎಷ್ಟಿದೆ? ಈಗ ಮಾಮೂಲಿ ಇಂಡಿಕೇಟರ್ ಯೂಸ್ ಮಾಡಿದ್ರೆ ಅಷ್ಟೇ ಇದೆಯಾ ಬ್ರೋ? ಇಲ್ಲ ಇಲ್ಲ, ಇಂಡಿಕೇಟರ್ ನಾನು ಇನ್ನೂ ಸ್ಟ್ರಾಟಜಿಗೆ ಹಾಕಿಲ್ಲ. ಇಲ್ಲಿ ನೋಡಿ, ಇವಾಗ ಇರೋದು ಏನಿದು ಪೈನ್ ಚಾರ್ಟ್ ಅಲ್ಲಿ ನಮ್ದು ಆ, ಇದು ಇಂಡಿಕೇಟರ್. ಓಕೆ, ವರ್ಷನ್ 6 ಇಂಡಿಕೇಟರ್. ನಾನು ಅದನ್ನ ಸ್ಟ್ರಾಟಜಿಯಾಗಿ ಕನ್ವರ್ಟ್ ಮಾಡ್ಬೇಕು ಫಸ್ಟ್. ಸೊ ಕ್ರಿಯೇಟ್ ನೀವು ಹೋಗಿ ಸ್ಟ್ರಾಟಜಿ ಕೊಡ್ಬೇಕು. ಸೊ ಸ್ಟ್ರಾಟಜಿ ಕೊಟ್ರೆ ಹೊಸದಾಗಿ ಇಲ್ಲಿ ನೋಡಿ, ಇಲ್ಲೇನ್ ಬರುತ್ತೆ, ವರ್ಷನ್ 6 ಸ್ಟ್ರಾಟಜಿ ಅಂತ ಬರುತ್ತೆ. ಈ ಸ್ಟ್ರಾಟಜಿಯಾಗಿ ಕನ್ವರ್ಟ್ ಮಾಡ್ಬೇಕು. ಕನ್ವರ್ಟ್ ಮಾಡಿ ಎಂಟ್ರಿ ಮಾಡಲ್ಲ. ಕನ್ವರ್ಟ್ ಮಾಡಕ್ಕಿಂತ ಮುಂಚೆ ನಾನು ಇನ್ನೂ ಎಂಟ್ರಿ ಮಾಡಲ್ ಹಾಕ್ಬೇಕು. ಫಸ್ಟ್ ಫಿಕ್ಸ್ ಆಗ್ಬೇಕು. ಅದನ್ನೇ ಟ್ರೈ ಮಾಡ್ತಾ ಇರೋದು ಇವಾಗ. ಈ ಎಂಟ್ರಿ ಮಾಡಲ್ ಹಾಕಿದ್ರೆ ಜಾಸ್ತಿ ವಿನ್ ರೇಟ್ ಬರುತ್ತೋ ಬರಲ್ವೋ ನಾನು ಇನ್ನೂ ಟ್ರೈ ಮಾಡಿಲ್ಲ. ಟ್ರೈ ಮಾಡ್ತೀನಿ. ಆರ್ಡರ್ ಬ್ಲಾಕ್ ಹಾಕಿ ಇದ್ರೊಳಗಡೆ ಎಂಟ್ರಿ ಮಾಡಲ್ ಮಾಡ್ತಾ ಇದ್ದೀನಿ. ಅದೇ ನೆಕ್ಸ್ಟ್ ಹೋಗಿರೋ ವರ್ಷನ್ಸ್ ಅಲ್ಲಿ ಇದೆ. ಬಟ್ ಇದು ನಮ್ದು ರೇಂಜ್ ಕೊಡೋದು. ಇದಕ್ಕೆ ನಾನು ಎಂಟ್ರಿ ಮಾಡಲ್ ಹಾಕಿ ಫಸ್ಟ್ ವಿನ್ ರೇಟ್ ಚೆಕ್ ಮಾಡ್ಬೇಕು. ವಿನ್ ರೇಟ್ ಕಮ್ಮಿ ಬರ್ತಿದ್ಯಾ, ಜಾಸ್ತಿ ನಾನು ನಾರ್ಮಲ್ ಆಗಿ ಮಾಡೋಕ್ಕಿಂತ ಜಾಸ್ತಿ ಬರ್ತಾ ಇಲ್ವಾ, ಅವಾಗ ಏನ್ ಮಾಡ್ತೀನಿ, ಓಕೆ ಅದನ್ನೇ ಸ್ವಲ್ಪ ಚೇಂಜ್ ಮಾಡ್ತೀನಿ. ಓಕೆ 1:3 ಬೇಡ 1:2 ಮಾಡಿ ನೋಡ್ತೀನಿ, ಬರುತ್ತಾ ಜಾಸ್ತಿ ನೋಡ್ತೀನಿ. ಇಲ್ಲ 1:1.5 ಮಾಡ್ತೀನಿ. ಇಲ್ಲ 1:3ನೇ ಇಟ್ಬಿಟ್ಟು ಆಫ್ ಹೋದ ತಕ್ಷಣ ಅರ್ಧ ಕ್ಲೋಸ್ ಮಾಡಿ SL ನ ಬ್ರೇಕ್ ಇವನ್ ಗಿಡಂಗ್ ಮಾಡ್ತೀನಿ. ಎಲ್ಲ ಸಿನಿಯರೀಸ್ ಮಾಡಿ ಜಾಸ್ತಿ ವಿನ್ ರೇಟ್ ಎಲ್ಲಿ ನಮ್ಗೆ ದುಡ್ಡು ಜಾಸ್ತಿ ಎಲ್ಲಿ ಬರುತ್ತೆ ಅದಕ್ಕೆ ಲಾಕ್ ಇನ್ ಆಗ್ಬೇಕು. ಬ್ರೋ ಬ್ರೋ ಇವಾಗ ವರ್ಷನ್ಸ್ ಇದೆಯಲ್ಲ ಅದನ್ನೆಲ್ಲ ಒಂದಕ್ಕೆ ಮರ್ಜ್ ಮಾಡ್ತೀರಾ ಬ್ರೋ? ಅಲ್ಲಿ 4 ಏನೋ ಇಲ್ಲ 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 ಇಲ್ಲ. ಆ ವರ್ಷನ್ ಹೆಂಗೆ ನಿಂತೋಗುತ್ತೆ ಅಂದ್ರೆ, ಏನೋ ಮಾಡಕ್ ಹೋಗಿ ಆ ಚಾಟ್ GPT ಏನೋ ಹೇಳಿ ಏನೋ ಮಾಡಿಸಿ ಈ ವರ್ಷನ್ ಅಲ್ಲಿ ನಾನು ಮತ್ತೆ ಮಾಡಕ್ಕೆ ಆಗಲ್ಲ, ತಲೆ ಕೆಟ್ಟೋಗ್ಬಿಡುತ್ತೆ ಅಂದಾಗ ನೆಕ್ಸ್ಟ್ ವರ್ಷನ್ಗೆ ಹೋಗ್ಬೇಕು. ವರ್ಕ್ ಆಗ್ತಿರೋದನ್ನ ಮಾತ್ರ ತಗೋಬೇಕು, ವರ್ಕ್ ಆಗದೆ ಇರೋದನ್ನ ಬಿಟ್ಟಾಕ್ಬೇಕು. ಆತರ ಬ್ರೋ ಇಂಡಿಯನ್ ಮಾರ್ಕೆಟ್ಗೂ ಅಪ್ಲೈ ಆಗುತ್ತೆ? ಎಲ್ಲದಕ್ಕೂ ಯಾವ ಚಾರ್ಟ್ ತೆಗಿತೀರಾ ಎಲ್ಲದಕ್ಕೂ. ಈಗ ನೋಡಿ, ಬ್ರೋ ನಾನು ಸುಮ್ನೆ ತೋರಿಸ್ತೀನಿ. ಫೇವ್ರೇಟ್ಸ್ ಅಲ್ಲ, ಇಂಡಿಕೇಟರ್ಸ್. ಬ್ರೋ ಸ್ವಲ್ಪ ಹಂಗೆ ಪ್ರೈವೇಟ್ ಮೆಂಟರ್ಶಿಪ್ ಬಗ್ಗೆ ಹೇಳ್ಬಿಡಿ ಬ್ರೋ ಸ್ವಲ್ಪ. ಇಲ್ಲಿ ನೋಡಿ ಬ್ರೋ, ಎಷ್ಟು ವರ್ಷನ್ಸ್ ಇದೆ ಇನ್ನು ಇಲ್ಲಿ. ಒಂಥರ ಬಿಲ್ಡ್ ಮಾಡಿದೀರಾ ಬ್ರೋ? ಇಲ್ಲಿ ಬರೀ 11 12 ವರ್ಷನ್ ಮುಗೀತಿ ಇವಾಗ. ಇಲ್ಲಿ 1 2 3 4 ಏನ್ ತೋರಿಸ್ತಾ ಇಲ್ಲ. 12 ವರ್ಷನ್ಸ್ ಆಯ್ತು ಇವಾಗ ಆಲ್ರೆಡಿ. ಬ್ರೋ ಇನ್ನೂ ಎಕ್ಸ್ಟ್ರಾ ಆಡ್ ಮಾಡ್ಬೇಕು ಒಟ್ಟು ಫುಲ್ ಇನ್ನು ಬಿಲ್ಡ್ ಆಗಕ್ಕೆ. ಇನ್ನು ಮಾಡ್ತಾ ಇದೀನಿ. ಅದು ಇದು ಕಂಪ್ಲೀಟ್ ಆಯ್ತು, ರೇಂಜ್ ಕೊಡೋದು ಕಂಪ್ಲೀಟ್ ಆಯ್ತು. ಬಟ್ ಆರ್ಡರ್ ಬ್ಲಾಕ್ ಎಲ್ಲ ಕೊಟ್ರೆ ನನ್ಗೆ ಬೇಜಾರಾಗುತ್ತೆ. ಸುಮ್ನೆ ಅದೆಲ್ಲ ಕೊಡ್ಬಾರ್ದು ಅಂತ. ಎಲ್ಲ ಅದೇ ಕೊಟ್ರೆ ನಮಗೂ ತಲೆ ಕೆಡುತ್ತೆ. ಅದಕ್ಕೇನೆ. ಸೊ ಇವಾಗ ಇಷ್ಟೇ ಅಲ್ಲ, ನಾನು ಯಾವ್ದು ತೆಗಿತೀನಿ ಎಲ್ಲ ಯಾವ ಇದುವರೆಗೂ ಚಾರ್ಟ್. ನಮ್ಗೆ ಏನ್ ಹೇಳ್ಕೊಟ್ಟಿದ್ದೀರಾ ಅದನ್ನ ಒಂದ್ ವಾರದಲ್ಲಿ ಮಾಡಿ ಮುಗಿಸಿದ್ರಲ್ವಾ? ಪಾತ್ ಹಾಕೋದು ಮತ್ತೆ ರೇಂಜು ಎಲ್ಲ ಇದು ಅಷ್ಟೇನೆ. ಎಲ್ಲಾದ್ರದ್ದು ಅದೇ ಕೊಡುತ್ತೆ. ಯಾವ ಇದನ್ನ ಓಪನ್ ಮಾಡಿ ಒಂದ್ ಸ್ವಲ್ಪ ಕೆಲ್ಸ ಇರ್ಬೇಕು. ಸುಮ್ನಿರಿ ಬ್ರೋ, ಫುಲ್ ಎಲ್ಲ ಅದೇ ಆಟೋಮೇಟೆಡ್ ಮಾಡ್ಬಿಟ್ರೆ. ಬ್ರೋ ಹಲೋ ಆಮೇಲೆ ಬ್ರೋ ಇದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ್ಲೂ ಅಷ್ಟೇ, ಅದಕ್ಕೂ ಬರ್ದಿಟ್ಟಿದೀನಿ. ಗ್ಯಾಪ್ ಅಪ್ ಆದ್ರೆ ಏನ್ ಮಾಡು, ಗ್ಯಾಪ್ ಡೌನ್ ಆದ್ರೆ ಏನ್ ಮಾಡು ಅಂತಾನು. ಬ್ರೋ ನಮ್ಮ ಹುಡುಗ ಒಬ್ಬನು. ಹಾ ಹಲೋ ಹೇಳಿ ಬ್ರೋ. ಬ್ರೋ ಅವನು ನಮ್ಮ ಹುಡುಗ ಒಬ್ಬನು ನನ್ನ ನೋಡಿ ಜಾಯ್ನ್ ಆಗಿದ್ದಾನೆ ನಿಮ್ ಕ್ಲಾಸಿಗೆ. ಅಂದ್ರೆ ಅವ್ನಿಗೆ ಏನ್ ಅರ್ಥ ಆಗ್ತಿಲ್ಲ ಅಂದ್ರೆ, ನಾರ್ಮಲ್ ನಿಮ್ ವಿಡಿಯೋಸ್ ಎಲ್ಲ ನೋಡ್ಕೊಂಬಂದಿರ ಅವ್ನು. ಪಾತ್ ಹಾಕೋದ್ ಹೆಂಗೆ, ಐಆರ್ ಲೋ, ಲೋರ್ ಐ ಅವೆಲ್ಲ ಕಲ್ತಿದ್ದಾನೆ. ಅಂದ್ರೆ ನಾರ್ಮಲ್ ಆಗಿ ಅದು ಆ್ಯಪ್ XM ಆ್ಯಪ್ ಯೂಸ್ ಮಾಡ್ತಿದ್ದಾನೆ. ಮುಂದ್ ಏನಂತ ಅವ್ನಿಗೆ ಗೊತ್ತಾಗ್ತಿಲ್ಲ. ಚಾರ್ಟ್ ನೋಡಿದ್ರೆ ಗೊತ್ತಾಗ್ತಿಲ್ಲ. ಆ ತರ ಆಗಿದ್ದಾನೆ ಬ್ರೋ.
ಯಾವ ತರ ಅಂದ್ರೆ ಅವು ಫಂಡಿಂಗ್ ಫಿಕ್ಸ್ ಅವು ಏನು ಗೊತ್ತೇ ಇಲ್ಲ ಅವ್ನಿಗೆ, ಒಟ್ಟ ಗೊತ್ತಾಗ್ತಲ್ಲ ಅಂದ್ರೆ ಅರ್ಧಂಬರ್ಧ ಇಂಗ್ಲೀಷ್ ಬರುತ್ತೆ ಅವ್ನಿಗೆ, ಪೂರ್ತಿ ಇಂಗ್ಲೀಷೇ ಬರಲ್ಲ. ಹ್ಮ್ ಹಂಗಾಗಿ ಅವನ್ನೆಲ್ಲ ನಾನು ನೋಡಿ ಸ್ವಲ್ಪ ಕಲ್ತಿದ್ದಾನೆ. ಅವ್ನ್ ಕೇಳಾರ ಪ್ರಶ್ನೆ ನಾನ್ ಕೇಳ್ತಿದ್ದೇನೆ ಬ್ರೋ ಒಂದ್ ಇವಾಗ, ಅವ್ನಿಗೆ ಕೇಳಕ್ ಇದಾಗ್ಲಾರ್ದೆ. ನೋಡೋಣ, ನಾಳೆಯಿಂದ ಕ್ಲಾಸ್ ಕಂಟಿನ್ಯೂಸ್ ಆಗಿ ಬರ್ತೀವಲ್ಲ, ಅವಾಗ ಯಾವಾಗಾದ್ರೂ ಒಂದಿನ ಬರಕ್ ಹೇಳಿ. ಹಾ ಹ್ಮ್ ಬ್ರೋ ಅವನು ಏನಂದ್ರೆ ಒಟ್ಟ ಕೇಳಕ್ಕೆ ಸ್ವಲ್ಪ ಹಂಚ್ಕೊಂತಿದ್ದಾನೆ, ಏನಪ್ಪ ಏನನ್ ಅನ್ಕಂತಾರೆ ಏನ್ ಕದ್ದೆ ಅಂತ ಆತರ. ಯಾರು ಏನ್ ಅನ್ಕಂತಾರೆ, ಯಾರು ಇಲ್ಲಿ ಕಲ್ತ್ಬಿಟ್ ಬಂದಿಲ್ಲ, ಕಲಿಯಕ್ಕಂತಾನೆ ಬಂದಿರೋದಲ್ವಾ. ಅವ್ನಿಗೆ ಏನಂದ್ರೆ ಬ್ರೋ ಇನ್ನೊಂದು ಇಂಗ್ಲೀಷ್ ಬರಲ್ಲ, ನೀವ್ ಹೇಳಿದ್ ಕೂಡ ಸ್ವಲ್ಪ ಇಂಗ್ಲೀಷ್ ಅಲ್ಲಿ ಏನಂದ್ರೆ ಅವ್ನಿಗೆ ಅರ್ಥ ಆಗಲ್ಲ ಅಂತ ನನ್ ನೋಡಿ ನಾನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ನಿ ದಿನ ಯಾವಾಗ್ಲೂ. ಹ್ಮ್ ಸ್ವಲ್ಪ ಅದೇ ಅವನಿಗೆ ಸಮಸ್ಯೆ ಆಗ್ತದೆ, ಅದಕ್ಕೆ ಅವನು ಕೇಳಕ್ ನೀನೇ ಕೇಳಂತ ಹೇಳಿದ್ರೆ ಬ್ರೋ ಅಂದೆ. ಹ್ಮ್ ಅಂದ್ರೆ ಇವ್ ನಾರ್ಮಲ್ ಆಗಿ ನೀವು ಏನೇನ್ ಹೇಳಿದ್ರೆ ಅವನ್ನೆಲ್ಲ ಗೊತ್ತಾಗ್ತದೆ. ಈಗ ಎಕ್ಸ್ ಆ್ಯಪ್ ಯೂಸ್ ಮಾಡ್ತಾನೆ ಅಂದ್ರೆ ಅದೆಲ್ಲ ಫಂಡಿಂಗ್ ಫಿಕ್ಸ್ ಅವು ಯಾವ ತರ ತಗೋಬೇಕು ಏನು ಅದೇನು ಗೊತ್ತಾಗ್ತಿಲ್ಲ ಅಂತ ಅಂತದೇನೆ ಬ್ರೋ ಒಂದು. ಫಂಡಿಂಗ್ ಪಿಪ್ಸ್ ಓಕೆ. ಅಕೌಂಟ್ ಅವು ಯಾವ ತರ ತಗೋಬೇಕು ಏನ್ ಕತಿ ಅವು ಅವಕ್ಕೆಲ್ಲ ಅಂದ್ರೆ. ಕ್ರಿಪ್ಟೋ ಬೇಕು, ಕ್ರಿಪ್ಟೋ ಆಪ್ ಇರ್ಬೇಕು ಬ್ರೋ ಅವನು ಫಸ್ಟ್ ನಿಮ್ಗೆ. ಲೆಸನ್ ಇದೆ ಬ್ರೋ, ಅವನು ಇಂಡಿಯನ್ ಮಾರ್ಕೆಟ್ ಈಗ 3 ವರ್ಷ ಆಯ್ತು ಬ್ರೋ, ಸುಮ್ನೆ ಅನಾಲಿಸಿಸ್ ಮಾಡಿ ಕಲಿಯಕ್ಕೆ ಸುಮ್ನೆ ನೋಡಕ್ಕೆ 3 ವರ್ಷ ಆಯ್ತು ಇವಾಗ ಅದು. ಇದು ಇವಾಗ ನನ್ ನೋಡಿ ಜಾಯ್ನ್ ಆಗಿದ್ದಾನೆ ನಿಮ್ ಕ್ಲಾಸಿಗೆ. ಬ್ರೋ ಆಮೇಲೆ ಇನ್ನೊಂದು, ಕ್ರಿಪ್ಟೋ ಅಂತ ಬಂದಾಗ ಯಾರ್ಯಾರು ಪಿ ಮಾಡ್ತಾ ಇದ್ರಿ, ಸೊ P2P ಮಾಡಕ್ ನನ್ಗೆ ಇಷ್ಟ ಇಲ್ಲ, ಅದು ಇದು ಪ್ರಾಬ್ಲಮ್ ಬರ್ಬೋದು ಅಂತ ಏನಾದ್ರು ಅನ್ನಿಸ್ತಾ ಇದ್ರೆ ನಿಮ್ಗೆ ಇನ್ನೊಂದು ಆಪ್ ಇದೆ ನೋಡಿ, ಸನ್ ಕ್ರಿಪ್ಟೋ ರೆಡ್ ಅಂತ ಇದೆ. ಓಕೆ, ಇದರಲ್ಲಿ ಕಂಪ್ಲೀಟ್ ನೀವು ಟ್ರೇಡ್ ಮಾಡಿ, ಇಲ್ಲ ನೀವು ದುಡ್ಡು ಹಾಕೊಂಡು ಕ್ರಿಪ್ಟೋ ಬೇರೆ ಕಡೆ ಕ್ರಿಪ್ಟೋ ಟ್ರಾನ್ಸ್ಫರ್ ಮಾಡಿ ಫಂಡಿಂಗ್ ಪಿಪ್ಸ್ ಅಕೌಂಟ್ ಬೈ ಮಾಡಬೇಕು, ಕ್ರಿಪ್ಟೋ ಪೇಮೆಂಟ್ ಮಾಡಬೇಕು. ಇದಕ್ಕೆ ಇಂಡಿಯನ್ ರುಪೀಸ್ ಹಾಕೋಬಹುದು, ಜೊತೆಗೆ ಇದು FIO ರಿಜಿಸ್ಟರ್ಡ್ ಸನ್ ಕ್ರಿಪ್ಟೋ ಅಂತ ಇದೆ ನೋಡಿ. ಬ್ರೋ ಇದು ರೆಡ್ ಡಾಟ್ ಪೇ ಅದು. ಅದು ಅದು ಇದೆ ಬ್ರೋ, ಅದೆಲ್ಲ FIO ರಿಜಿಸ್ಟರ್ಡ್ ಅಲ್ಲ, ಆದ್ರೆ ಅದು ಹಾ. ಬ್ರೋ IC ಮಾರ್ಕೆಟ್ ಅವೆಲ್ಲ ಗೊತ್ತಿಲ್ಲ ಬ್ರೋ ನನ್ಗೆ. ಬ್ರೋ ಹಾ ಈಗ NFP ಮತ್ತೆ CPI ನ್ಯೂಸ್ ಇದ್ದಾಗ ಈಗ XM ಬ್ರೋಕರ್ಸ್ ಆತರ ಇದಾವಲ್ಲ, ಹ್ಮ್ ನಾನ್ ನ್ಯೂಸ್ ಟೈಮಲ್ಲಿ ಮಾತ್ರ ಟ್ರೇಡಿಂಗ್ ಮಾಡ್ತೀನಿ ಅಂದ್ರೆ ಪೇಔಟ್ಸ್ ಕೊಡ್ತಾರ ಅವರು? ಕೊಡ್ತಾರೆ. ಅವು ಬ್ರೋಕರ್ಗೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ, ಬ್ರೋಕರ್ ನಮ್ ಇಷ್ಟ, ನಾವ್ ಹೆಂಗ್ ಬೇಕಂಗ್ ಮಾಡ್ಬೋದು. ಒಟ್ ನಾನ್ ಬರೇ ನ್ಯೂಸ್ ಟೈಮಲ್ಲಿ ಅಷ್ಟೇ ಮಾಡ್ತೀನಿ ಅಂದ್ರೆ ಪೇಔಟ್ಸ್ ಕೊಡ್ತಾರ ಅವರು? ಏನ್ ಬೇಕಾದ್ರೂ ಮಾಡ್ಬೋದು ಬ್ರೋಕರ್ ಅಲ್ಲಿ. ಅದು ಡೌಟ್ ಇತ್ತು ನಂಗೆ, ಕೊಡ್ತಾರಿಲ್ಲ ಅಂತ. ಹ್ಮ್ ಬ್ರೋ ಅದ್ರ ಬಗ್ಗೆ ಮಾಹಿತಿ ನಾಳೆ ಹೇಳ್ತೀರಾ ಬ್ರೋ? ಮಾತಾಡೋಣ ಬ್ರೋ ನಾಳೆ. ಓಕೆ ಬ್ರೋ. ಕಂಪ್ಲೀಟ್ ಫಸ್ಟ್ ಇಂದ ಏನೇನು ಏನ್ ಕತೆ ಎಲ್ಲ ಕೇಳಿ ಬ್ರೋ ವಿಚಾರಿಸಿ. ಬೈನಾನ್ಸ್ ಲೋಗೋ ತರ ಇದೆಯಲ್ಲ ಅದನಾ ಹಾ ಸನ್ ಕ್ರಿಪ್ಟೋ? ಸನ್ ಕ್ರಿಪ್ಟೋ ನಿಮ್ಗೆ ಸ್ವಲ್ಪ ಬೈನಾನ್ಸ್ ಲೋಗೋ ತರ ಇದೆಯಲ್ಲ ಅದನಾ? ನಿಮಿಷ ತೋರಿಸ್ತೀನಿ ರೀ. ಇದೆ. ಇದು ವೆಬ್ಸೈಟ್ ಬರಲ್ಲ ನಿಮ್ಗೆ, ಆಪ್ ಗೂಗಲ್ ಪ್ಲೇ ಮತ್ತೆ ಪ್ಲೇ ಸ್ಟೋರ್ ಅಲ್ಲಿ ಬರುತ್ತೆ ನೋಡಿ. ಗೂಗಲ್ ಪೇ ಫೋನ್ ಪೇ ಯೂಸ್ ಮಾಡಿ ಆಡ್ ಮಾಡ್ಕೋಬೋದಾ ಅಮೌಂಟ್? ಹೌದು ನೋಡಿ, ಇಲ್ಲಿ ನಾನೊಂದ್ಸಲ ಗ್ರೂಪ್ ಒಂದು ರಿಜಿಸ್ಟರ್ಡ್. ಹಾಕಿದೀನಿ ಬ್ರೋ ಇದು. ಇದ್ರಲ್ಲಿ P2P ಇಲ್ಲ, ನೀವು ಕ್ರಿಪ್ಟೋ ಬೈ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಕೊಟ್ಟು ಬೈ ಮಾಡ್ಬೋದು, ಅವರೇ ತಗೋತಾರೆ. ಬ್ರೋ ಪ್ರೈಸು ಚೆಕ್ ಮಾಡಿಲ್ಲ ಬ್ರೋ ನಾನು. ಓಹೋ ಅದೇ ಬ್ರೋ, ಅಲ್ಲೇ 110 ಅನ್ಬಿಟ್ರೆ ಕಷ್ಟ. ಒಂದ್ ರೇಂಜ್ ಅಲ್ಲಿ ಇರ್ಬೋದು, ನಾನು ನೋಡಿಲ್ಲ. ಒಟ್ನಲ್ಲಿ ಒನ್ ನಂಗೆ ಯಾರೋ ನಾಟ್ ಹೇಳಿದ್ರು ಈ ಫೈವ್ ತರ ಇದೆ ಫೋರ್ ಅಂತ. ಅಂದ್ರೆ ಪರವಾಗಿಲ್ಲ, 110 112 ಅಂದ್ರೆ ಒಂದ್ ಸ್ವಲ್ಪ ಕಷ್ಟ. INR ಡೆಪಾಸಿಟ್ ಮಾಡಕ್ ನೋಡ್ದೆ ನಾನು, ಆಕ್ಚುಲಿ ಬ್ಯಾಂಕ್ ಅಕೌಂಟ್ ಆಡ್ ಮಾಡಿ ಅಂತ ಕೊಟ್ಟಿದ್ರು, ಆಮೇಲೆ ಮಾಡೋಣ ಅಂತ ಸುಮ್ನಾದೆ. ಆ, ನೋಡಿ ಒಂದ್ ಸ್ವಲ್ಪ ಆಮೇಲೆ ಪ್ರಿಫರ್ ಮಾಡಿ ಬ್ರೋ. ನೋಡೋಣ. ಬ್ರೋ ನಿಫ್ಟಿ ಚಾರ್ಟ್ ಹಾಕಿದ್ರೆ ಮತ್ತೆ ಬ್ಯಾಕ್ ಬಂದ್ರಿ. ನಿಫ್ಟಿ ನೋಡ್ದೆ, ನಿಫ್ಟಿಲಿ ವರ್ಕ್ ಆಗುತ್ತಾ ಇಲ್ವಾ ಅಂತ, ಗ್ಯಾಪ್ ಅಪ್ ಜಾಸ್ತಿ ಅಲ್ವಾ ಅಂತ. ಅಲ್ಲೂ ವರ್ಕ್ ಆಗ್ತಿತ್ತಲ್ಲ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗೂ ಬಿಲ್ಡ್ ಮಾಡಿದ್ರಾ? ಸೇಮ್ ಏನಿಲ್ಲ, ಈಗ ಬುಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿತ್ತ ಲಾಸ್ಟ್ ಇವೆಂಟ್, ರೇಂಜ್ ಹೈ ರೇಂಜ್ ಲೋ ಇಲ್ಲಿದ್ಯಾ, ಹಾ ರಿಪ್ಲೈ ಮಾಡಿ ಮತ್ತೆ ಓಪನ್ ಆಯ್ತು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿ. ಇನ್ನೊಂದು ರೆಡ್ ಕ್ಯಾಂಡಲ್ ಬಂದ್ಮೇಲೆ ರೇಂಜ್ ಚೇಂಜ್ ಆಗುತ್ತೆ. ಇವಾಗ ರೆಡ್ ಕ್ಯಾಂಡ್ಲೇ ಬರ್ತಾ ಇಲ್ವಾ? ಒಂದ್ ಬರ್ಬೇಕಲ್ವಾ ಬ್ರೋ, ಒಂದ್ ಆಪೋಸಿಟ್ ಕ್ಯಾಂಡಲ್ ಬರ್ಲೇಬೇಕಲ್ವಾ ರೇಂಜ್ ಚೇಂಜ್ ಒಂದ್ ಆಗಕ್ಕೆ? ಆಪೋಸಿಟ್ ಕ್ಯಾಂಡಲ್ ಬರ್ಲೇಬೇಕು, ಇಲ್ಲ ಅಂದ್ರೆ ರೇಂಜ್ ಐ ಎಲ್ಲಿಗೆ ಹಾಕ್ತೀರಾ? ರೇಂಜ್ ಐ ಅಂತ ಹಾ ಹೋಗ್ತಾನೆ ಇರುತ್ತೆ ಅದ್ ಮುಂದೆ, ಗ್ರೀನ್ ಕ್ಯಾಂಡಲ್ಸ್ ಇದ್ರೆ. ಒಂದ್ ಕ್ಯಾಂಡಲ್ ಫಾರ್ಮೇಶನ್ ಅದಕ್ಕೆ ಟಕ್ ಅಂತ ಹೋಯ್ತು. ಸೊ ಈ ತರ. ಬ್ರೋ ಇವತ್ತು ಯಾವ್ದು ಟ್ರೇಡ್ ತಗೊಂಡಿಲ್ಲ ನೀವು?
ಇಲ್ಲ ಬ್ರೋ, ಫ್ಯೂಚರ್ಸ್. ಬರೀ ಇದ್ರಲ್ಲೇ ಮುಳುಗೋಗ್ಬಿಟ್ಟವ್ರೆ ಇಂಡಿಕೇಟರ್ ಬಿಲ್ಡ್ ಮಾಡೋದ್ರಲ್ಲಿ. ಫ್ಯೂಚರ್ಸ್ ಗೋಲ್ಡ್ ಅಲ್ಲೂ ಚೆಕ್ ಮಾಡ್ತಾ ಇದ್ದೆ ಫ್ಯೂಚರ್ಸ್ ಸ್ಟ್ರಾಟಜಿನ, ಬಟ್ ಇದ್ರಲ್ಲಿ ಏನು ಅಂದ್ರೆ ವಿತ್ ಕನ್ಫರ್ಮೇಶನ್ ಇರುತ್ತಲ್ಲ, ಸೊ ಆರಾಮಾಗಿ ತಗೋಬಹುದು ಇದ್ರಲ್ಲಿ. ಸೊ ಬ್ರೋ ಬ್ರೋ ಯಾರು ಕೇಳ್ತಿದ್ರೆ FIU ರಿಜಿಸ್ಟರ್ಡ್ ಅಂತ. FIU ರಿಜಿಸ್ಟರ್ಡ್ ಅಂತ. ಯಾರು ಏನು ಯಾವ್ದು? ಬ್ರೋ ಸನ್ ಕ್ರಿಪ್ಟೋ ಎಲ್ಲ ಗ್ರೂಪ್ ಅಲ್ಲಿ ಹಾಕಿದ್ದೆ, ಇದೇನಾ ನೋಡಿ ಅಂತ ನಿಮ್ಗೆ. ಅದನ್ನು ಕೇಳ್ತಾ ಇದಾರೆ FIU ರಿಜಿಸ್ಟರ್ ಅಂತ. ಹೌದೌದು, FIR ರಿಜಿಸ್ಟರ್ಡ್ ಅದು. ಬ್ರೋ ನೀವೇನೆ ಯಾವ್ದು ಇಂಡಿಕೇಟರ್ ರೆಡಿ ಮಾಡ್ತಿದ್ರಲ್ಲ ಬ್ರೋ ಅಂದದು. ಹ್ಮ್ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಭಾಗದವ್ರು ಕೂಡ ಸ್ವಲ್ಪ ಯೂಸ್ ಹಂಗ್ ಮಾಡಿ ಬ್ರೋ. ನಮ್ ಸೈಡ್ ಎಲ್ಲ ಅರ್ಧಂಬರ್ಧ ಇಂಗ್ಲಿಷು ಆತರ ಇದಾರೆ, ಸ್ವಲ್ಪ ಬ್ರೋ ಅದನ್ನು ಕೂಡ ಏನಿಲ್ಲ, ಇದ್ರಲ್ಲಿ ರಿಫ್ರೆಶ್. ರೇಂಜ್ ಐ ರೇಂಜ್ ಲೋ BOS ತೋರಿಸುತ್ತೆ. ನೆಕ್ಸ್ಟ್ ಹಾಕಿದ್ರೆ ನೆಕ್ಸ್ಟ್ ಯಾವ ಎಂಟ್ರಿ ಮಾಡಲ್ ನೋಡ್ತೀನಿ ನಾನು ಇವಾಗ ನಾವು ಮಾಡ್ತಿರೋ ಇಂಡಿಕೇಟರ್ ಯೂಸ್ ಮಾಡಿದ್ರೆ ಟ್ರೇಡ್ ತಗೊಳಂಗಿರ್ಬೇಕು ಬ್ರೋ. ಆತರ ಸ್ವಲ್ಪ ಏನಾದ್ರು ರಿಕ್ವೆಸ್ಟ್ ಬ್ರೋ ಅಂದ್ರೆ ನಮ್ ಉತ್ತರ ಕರ್ನಾಟಕ ಭಾಗದಾಗೆಲ್ಲ ಸ್ವಲ್ಪ ಕಮ್ಮಿ ಈ ತರ ಇದು ಮಾಡೋದೆಲ್ಲ. ಹ್ಮ್. ಹೌದು ಬ್ರೋ. ನಿಮ್ಗೆ ಬೋಟೆ ಬಿಲ್ಡ್ ಮಾಡ್ಬೇಕು ಅಷ್ಟೇ. ನೋಡೋಣ ಅಲ್ಲ ನಿಮ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಬ್ರೋ, ಆದಷ್ಟು ಕಮ್ಮಿ ಅಂತ ಅದೇ ಬ್ರೋ. ಹ್ಮ್. ಆದ್ರೂ ಇನ್ನೇನ್ ಇಲ್ಲೇನ್ ಕನ್ನಡದಲ್ಲೇ ಮಾಡ್ತಾರೆ, ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅಲ್ವಾ ಇಂಗ್ಲಿಷ್ ಯೂಸ್ ಮಾಡೋದು. ಇಂಗ್ಲಿಷ್ ಫುಲ್ ಯೂಸ್ ಮಾಡೋದಲ್ಲ ಬ್ರೋ ಅವರು, ಬ್ರೋ ಎಲ್ಲೋ ನಮ್ ಎಲ್ಲೋ ಸೈಡ್ ಒಂದ್ ಕಡೆ ಏನಂದ್ರ ಮಾತ್ರ ಯಾದಗಿರಿ, ಬಳಸ್ತಾರೆ. ಈ ಕಲಬುರಗಿ ಇವೇನಿದಲ್ ಬ್ರೋ, ಇವು ಏನ್ ಇಂಗ್ಲಿಷ್ ಅಂಬದಲ್ಲ ಅದು ಪದನೇ ತೆಲುಗು ಕೂಡ ಅರ್ಧಂಬರ್ಧ ಬರ್ತ ಬ್ರೋ. ಆತರ ಇದಾರೆ ನಮ್ ಸೈಡ್ ಎಲ್ಲ. ಹ್ಮ್ ಹ್ಮ್. ಏನಿಲ್ಲ ಬ್ರೋ, ಹೌದು. ನಾನು ಹೇಳ್ತೀನಿ ಬಿಡಿ ನಿಮಗೆ. ಇವಾಗ ನಾಳೆಯಿಂದ ಬರ್ತೀವಲ್ಲ, ಸೊ ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡೋಣ. ಮತ್ತೆ ಸುಮ್ನೆ ಇಂಡಿಕೇಟರ್ ಯೂಸ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಾಗಲ್ಲ. ಇದು ಹಿಂಗೆ ಇದು ಹಿಂಗೆ ಅಂತ ಹೇಳ್ಬೇಕು ಫಸ್ಟ್, ಬ್ರೋ ಆಮೇಲೆ ಇವಾಗ ನಾವು ಒಂದ್ ತಿಂಗಳಿಂದ ಕಲ್ತಿರೋದಕ್ಕೆ ಇದು ಈ ತರ ಹಾ ಆಗ್ತಿತ್ತು ಅಂತ ಗೊತ್ತಿತ್ತು, ಆಗೈತೆ. ಅದೇ ಆಗಿರೋದ್ನ ಮಾರ್ಕ್ ಸ್ಟಾರ್ಟಿಂಗ್ ಮಾಡ್ಕೊಡ್ತೈತೆ ಅಷ್ಟೇ. ಯಾಕಾಗೈತೆ ಏನು ಏನಾಗೈತೆ, ಮಾಡ್ತಾ ಟ್ರೇಡ್ ಇಲ್ಲ, ಅದು ಅದೇನು ತಗೋಬೇಕಾ ಎಂಟ್ರಿ ಬೇಡವಾ, ತಗೊಳ್ತಾ ಇಲ್ಲ. ಇದೆಲ್ಲ ಹಾ ನಿಮ್ಗೆ ಗೊತ್ತಿದ್ರೆ ಮಾತ್ರ ಮಾಡಕ್ಕಾಗೋದು. ಸುಮ್ನೆ ಇಂಡಿಕೇಟರ್ ಅದೆಲ್ಲ ನಿಮ್ ನೋಡ್ಬಿಟ್ಟು ಸೈಕಾಲಜಿ ಮೇಲೆ ಹಾ ಡಿಪೆಂಡ್ ಆಗೋದು. ನೀವು ಸರಿ ಅದು ಅದು ಹಾ ತೋರ್ಸ್ತಾ ಬ್ರೋ. ಇದೀನಿ ತಗೊಂಡು ಹೊಡ್ಸ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ನಿಮ್ಗೆ ಏನೇನು ಹೇಳ್ಕೊಡ್ಬೇಕೋ ಅದನ್ನ ಹೇಳ್ಕೊಡ್ತೀನಿ. ಸೊ ಮುಂದಕ್ಕೆ ನೋಡೋಣ. ಇಂಡಿಕೇಟರ್ ಬಗ್ಗೆ ಏನಾದ್ರು ಡಿಸೈಡ್ ಮಾಡ್ಕೊಂಡು ಬರ್ತೀನಿ ನೆಕ್ಸ್ಟ್ ಕ್ಲಾಸ್ ಒಳಗೆ. ಸೊ ಹೇಳ್ತೀನಿ, ಇಲ್ಲ ಗ್ರೂಪಲ್ಲಿ ಎಲ್ಲಾದ್ರೂ ಹೇಳ್ತೀನಿ ಬಿಡಿ. ಫಸ್ಟ್ ಪಬ್ಲಿಷ್ ಮಾಡಕ್ ನೋಡ್ತೀನಿ ರೀ, ಹೆಂಗ್ ಪಬ್ಲಿಷ್ ಮಾಡೋದು, ಹೆಂಗೆ ಕೊಡೋದು ಅಂತ. ನಿಮ್ ಗಿಟಬ್ ಏನಾದ್ರು ಯೂಸರ್ ಇನ್ವೈಟ್ ಅಂತ ಮಾಡ್ಬೋದು ಅಂದ್ರೆ. ಬ್ರೋ ಹಾ ಹಲೋ ಬ್ರೋ, ಈಗ ಆರ್ಡರ್ ಬ್ಲಾಕ್ ಆಮೇಲೆ ಲಾಸ್ಟ್ ಕ್ಲಾಸ್ ಇನ್ನೂ ಪೆಂಡಿಂಗ್ ಇದೆ ಅಲ್ಲ, ಹಾ ಹಾ ಅದನ್ನು ಇನ್ನೂ ಸ್ವಲ್ಪ ಲೇಟ್ ಆಗತ್ತಲ್ಲ ಹೇಳೋದು. ಇಲ್ಲ ನಾಳೆಯಿಂದ ಮಾಡೋಣ ಅದ್ನೇನೆ. ಸರಿ ಬ್ರೋ. ನಾಳೆಯಿಂದ ಮಾಡ್ಕೊಂಡು ಹೋಗೋಣ. ಸರಿ ಸರಿ. ಸೊ ಇದೊಂದು ಇರೋದ್ರಿಂದ ತುಂಬಾ ಈಸಿ ಇವಾಗ ಹೇಳ್ಕೊಡೋದು. ಇಲ್ಲಿಂದ ಆಯ್ತಲ್ಲ, ಇದು ಯಾಕಾಯ್ತು ಅಂತ. ನೋಡ್ತಾ ಇದ್ರೆ ಅರ್ಥ ಆಗ್ತಾ ಇದೆ. ಇದು ಹಾ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಇವಾಗ ಇದಿಲ್ಲ ಅಂದಿದ್ರೆ ನಾನೇ ಡ್ರಾ ಮಾಡಿ ತೋರಿಸಿ ಹೇಳ್ಕೊಡ್ಬೇಕಿತ್ತು. ಇವಾಗ ಬೆಸ್ಟ್ ಬ್ರೋ. ಡೈರೆಕ್ಟ್ ನಿಜ ಆಗಿ ನಿಜ ನಿಜ. ತೋರಿಸ್ಬೋದು. ಓಕೆ, ಇಲ್ಲಿಗೆ ಹೋಗಿ ನೋಡೋಣ ಬೇಕಿದ್ರೆ. ಇಲ್ಲಿ ಇವಾಗ ಹಿಂಗೆ ಬುಲಿಶ್ MS ಬ್ರೇಕ್ಔಟ್ ಸ್ಟ್ರಕ್ಚರ್ ಇತ್ತು, ನೆಕ್ಸ್ಟ್ ಮತ್ತೆ ಹಿಂಗ್ ಹೋಯ್ತು. ಸೊ ಈಗೆಲ್ಲ ಹೇಳ್ಕೊಂಡು ಹೋಗ್ಬೋದು. ಓಕೆ, ಇಲ್ಲಿ SL ಹಿಟ್ ಆಗ್ತಿತ್ತು ನೋಡಿ, ಇಲ್ಲಿ ತಗೊಂಡಿದ್ರೆ ಎಲ್ಲ ತೋರಿಸ್ಬೋದು ಹಾ ಒಂದೇ ಬ್ರೋ. ಸಲ. ಬ್ರೋ ಸ್ಕ್ರೀನ್ ಹಾಫ್ ಬರ್ತಾ ಇದೆ. ನ್ಯೂಸ್ ಹಿಂದಿನ ಕ್ಯಾಂಡ್ಲ್ ಇದ್ ನೋಡಿ, ಇಲ್ಲೆಲ್ಲೋ ಇತ್ತು, ಒಂದೇ ನಿಮಿಷದಲ್ಲಿ ಇಷ್ಟು ಕೆಳಗೆ ಹೋಗಿದ್ದು. ನಾನ್ ನೋಡ್ತಿದ್ದೆ ಬ್ರೋ ಆ ಟೈಮಲ್ಲಿ. ಬ್ರೋ ನಾನು ಸೆಲ್ ಸೈಡ್ ಪ್ಲಾನ್ ಮಾಡ್ಬೋದಾ ಅಂತ ನೋಡ್ತಿದ್ದೆ, ಅದು ವಿತಿನ್ ಸೆಕೆಂಡ್ ಅಲ್ಲಿ ಒಂಟೆ ಹೋಯ್ತು. ಅಂತ ಅದಕ್ಕೆ ನೋಡ್ತಿದ್ದೆ ಏನಾಗುತ್ತಂತ ನೋಡ್ತಿದ್ದೆ ನಾನು. ಬ್ರೋ ಆದ್ರೂ ನಾನು ಎಷ್ಟು 313 314 ಅಲ್ಲಿ ಪಂಚ್ ಮಾಡಿದೆ ಬೈ ಸೈಡ್. ಒಬ್ರು ಅದು 344 ಅಲ್ಲಿ ಹೋಗಿ ಆರ್ಡ್ರು ಅಲ್ಲಿ ಬಂದು ತೋರಿಸ್ತಾಯ್ತು ಸ್ಟಾರ್ಟಿಂಗ್ ಅಂತ. ಅದು ಪ್ಲೇಸೇ ಆಗ್ಲಿಲ್ಲ. ಪ್ಲೇಸ್ ಆಗಲ್ಲ ಬರೀ ನ್ಯೂಸ್ ಟೈಮಲ್ಲಿ. 10-20 ಒಂದು ಮುಂಚೆನೆ ಪ್ಲೇಸ್ ಮಾಡ್ಬೇಕು, ಇಲ್ಲ ಬ್ರೋ 1 ಅದಾದ್ಮೇಲೆ ಮಿನಿಟ್ ಮುಂಚೆ ಪ್ಲೇಸ್ ಮಾಡ್ಬೇಕು. ಇಲ್ಲ ಫ್ಯೂಚರ್ಸ್ ಅಲ್ಲೆಲ್ಲ ನೋಡಿ ಈ ಪ್ರಾಬ್ಲಮ್ ಇಲ್ಲ. ನೀವು ಇಲ್ಲಿ ಪ್ಲೇಸ್ ಮಾಡಿದ್ರೆ ಇಲ್ಲೇ, ಇಲ್ಲಿ ಬೈ ಸ್ಟಾಪ್ ಇಟ್ಟಿದ್ರೆ ಇಲ್ಲೇ ಡೈರೆಕ್ಟ್, ಒಂಚೂರು ಅಳ್ಳಾಡಲ್ಲ ಅದು. ಬ್ರೋ ನಿಮ್ ಗಿಟಬ್ ಯೂಸರ್ ನೇಮ್ ಸಿಗುತ್ತಾ? ಗಿಟಬಲ್ ಪಬ್ಲಿಷ್ ಮಾಡಲ್ಲ ಬ್ರೋ, ಇಲ್ಲೇ ಪಬ್ಲಿಷ್ ಮಾಡ್ಬೋದು. ಇಲ್ಲೇ ಇಲ್ಲೇ ಮಾಡ್ತೀರಾ? ಡೈರೆಕ್ಟ್ ಒಂದು ಬ್ರೋ. ಪಬ್ಲಿಷ್ ಮಾಡ್ಬೋದು. ಅಲ್ಲ ಬ್ರೋ, ಪ್ರೀವಿಯಸ್ ಏನಾದ್ರು ಪ್ರಾಜೆಕ್ಟ್ ಇದ್ರೆ ನೋಡುವ ಅಂತ. ಹಾ
ಇಂಜಿನಿಯರಿಂಗ್ ಮಾಡುವಾಗ ಪ್ರಾಜೆಕ್ಟ್ಸ್ ಏನಾದ್ರು ಇದ್ರೆ ನೋಡುವ ಅಂತ. ಹಂಗ ಗಿಟಬ್ ಅಲ್ಲೂ ಚಂದು ಟೂಕಿ ಅಂತಾನೆ ಇದೆ ಅನ್ಸುತ್ತೆ, ನೋಡ್ತೀನಿ ನಾಳೆ ಹೇಳ್ತೀನಿ ಬಿಡಿ. ಬ್ರೋ ನಮ್ಗೂ ಯೂಸರ್ ಆಗತ್ತೆ, ನಿಮ್ದೆ ಅದನ್ನೇ ತೆಗ್ದು ಪ್ರಾಜೆಕ್ಟ್ ಕೊಟ್ಬಿಟ್ಟು ಟೈಮ್ ವರ ಸೇವ್ ಆಗುತ್ತೆ. ಓಕೆ ಓಕೆ ಬ್ರೋ, ಸರಿ ಹಂಗೆ ಆಯ್ತು. ಸರಿ ಹಂಗೆ ಹಾಗಾದ್ರೆ ಬ್ರೋ ನಾಳೆ ಇವಾಗ ಸಿಗೋಣ ಬ್ರೋ, ನಾಳೆ ಕ್ಲೀನ್ ಆಗಿ ಸ್ಟಾರ್ಟ್ ಮಾಡೋಣ. ಇನ್ ಮಿಕ್ಕಿದ್ದು ಟಾಪಿಕ್ಸ್ ಎಲ್ಲ ಹೇಳ್ಕೊಡೋಣ. ಮತ್ತೆ ಇಂಡಿಕೇಟರ್ ಓಕೆ ಬಗ್ಗೆನೂ ಬ್ರೋ. ಅಷ್ಟರೊಳಗೆ ಡಿಸೈಡ್ ಮಾಡಿ ಹೇಳ್ತೀನಿ, ಪಬ್ಲಿಷ್ ಮಾಡ್ತೀನಿ ಫಸ್ಟ್, ಆಮೇಲೆ ಹೇಳ್ತೀನಿ ಹ್ಮ್ ಆದ್ಮೇಲೆ. ಬ್ರೋ ಅಂದ್ರೆ ಸ್ವಲ್ಪ ಎಲ್ಲರೂ ಹಂಗೆ ಸೇವ್ ಮೆಂಟರ್ಶಿಪ್ ಮಾಡ್ತೀರಾ ಬಗ್ಗೆ ಹೇಳಿ ಬ್ರೋ. ಇನ್ವೈಟ್ ಮಾಡ್ತೀರಾ? ಅದು ಇನ್ವೈಟ್ ಓನ್ಲಿ ಮಾಡ್ತೀನಿ ಬ್ರೋ, ಇನ್ವೈಟ್ ಓನ್ಲಿ ಮಾಡಿ ಹಾ, ಏನಾದ್ರೂ ಒಂದ್ ಸ್ವಲ್ಪ ಬರೋ ತರ ಮಾಡೋಣ. ನೋಡಿ ನೋಡಿ ಬ್ರೋ, ಯಾವಾಗ ಸ್ವಲ್ಪ ಬ್ರೋ? ಮೆಂಟರ್ಶಿಪ್ ಬಗ್ಗೆ ಹೇಳಿ ಬ್ರೋ ಸ್ವಲ್ಪ. ನಿಮ್ಗೂ ಕಷ್ಟಪಟ್ಟಿರೋದಕ್ಕೆ ಒಂದ್ ಬೆಲೆ ಸಿಗ್ಬಾರ್ದ? ಕಷ್ಟಪಟ್ಟಿರೋದ್ ಒಂದ್ ಬೆಲೆ ಬೇಡ ಬ್ರೋ ನನಗೆ. ನಾನೇನಾದ್ರು ಡೈರೆಕ್ಟ್ ಹಾ, ಪಬ್ಲಿಷ್ ಮಾಡೋರು ಏನ್ ಮಾಡ್ತಾರ ಗೊತ್ತಾ, ಇದನ್ ತಗೊಂಡೋಗಿ ಕಾಪಿ ಆಟೋಮೇಷನ್ ಮಾಡ್ತಾರೆ. ಬೇರೆಯವನ್ ಕೈಲಿ ಮಾಡಿಸಿ ಅದನ್ ಸೆಲ್ ಮಾಡ್ತಾನ ಅವನು. ದೇವರಾಣೆ ಅದು ನಿಜ ಬ್ರೋ, ಇದನ್ನೇ ಹಾ, ಕೋಡ್ ಕಾಪಿ ಮಾಡ್ಬಿಟ್ಟು ಬೇಕಾರೆ ಮಾಡ್ಬಿಡ್ತಾರೆ. ಮುಗೀತು ಕತೆ ಅಷ್ಟೇ. ನಾನು ಹರ್ಕೊಂಡ್ ಇಷ್ಟೆಲ್ಲ ಮಾಡಿ ಯಾರೋ ಒಬ್ಬ ದುಡ್ಡು ತಿನ್ನಂಗೆ. ಆ, ಅದಂತೂ ನಿಜ. ಒಳ್ಳೆ ಡೆವಲಪರ್ ಕೈಲಿ ಅದಕ್ಕೋಸ್ಕರ ಆದ್ರೂ ಸಿಕ್ಬಿಟ್ರೆ ಮಾಡಲ್ಲ ನಾನು ಡೈರೆಕ್ಟ್ ಆಗಿ ಪಬ್ಲಿಷ್. ಎಷ್ಟಿರ್ಬೋದು ಬ್ರೋ ಚಾರ್ಜಸ್? ಗೊತ್ತಿಲ್ಲ ಬ್ರೋ, ನೋಡ್ತೀನಿ. ನಮ್ ಶಿವಲಿಂಗ್ ಅಣ್ಣ ಇದಾರಲ್ಲ, ಅವ್ರನ್ನ ಡಿಸ್ಕಸ್ ಮಾಡಿ ಹೇಳತ್ತೀನಿ. ಬ್ರೋ ಮೊದ್ಲೇ 1000 ಇಡಿ ಅಫೋರ್ಡಬಲ್ ಬ್ರೋ. ಆಗಿ ನಮಗೆ ಏನ್ ಬ್ರೋ? ಸ್ಟಾರ್ಟಿಂಗ್ ಬ್ರೋ ಅಫೋರ್ಡಬಲ್ ಆಗಿಡಿ ಬ್ರೋ, ಅಂದ್ರೆ ಹಾ ಬ್ರೋ, ನ್ಯೂ ಟ್ರೇಡರ್ಸ್ ಜಾಸ್ತಿ ದುಡ್ಡೆಲ್ಲ ಇಡಲ್ಲ ಬ್ರೋ. ಆ ರೇಂಜಿಗೆಲ್ಲ ಇಡ್ಬೇಡಿ. ಎಲ್ಲ ಸ್ಟೂಡೆಂಟ್ಸ್ ಇದೆ ಬ್ರೋ. ಬ್ರೋ ಯಾರು ಯಾರು ಅದೇ ವರ್ಕ್ ಮಾಡಲ್ಲ ಹೇಳಿಲ್ವಾ, ಅಂತ ಇವಾಗ ಇಲ್ಲ. ದುಡ್ಡು ಮಾಡ್ಬೇಕಂದಿದ್ರೆ ಆರ್ಡರ್ ಬ್ಲಾಕ್ ಇಟ್ಟು ಎಂಟ್ರಿನೂ ಅದೇ ಪ್ಲೇಸ್ ಮಾಡಂಗ್ ಕೊಟ್ಟು ಬಿಟ್ಟಾಕ್ತಿದ್ದೆ. ಹ್ಮ್ ನನ್ಗೇನು ನಾನ್ ಮಿಡಲ್ ಮಾಡಿರೋದು ಕ್ಲಾಸ್ ಅಂತ ಅವ್ರಿಗೆ ಅಫೋರ್ಡಬಲ್ ಉಳಿಬೇಕಷ್ಟೇ, ಇಡಿ. ಬೇರೆ ಹಾ ಯಾವನೋ ತಗೊಂಡೋಗಿ ಮಾಡೋದಲ್ಲ. ಅದೇ ಬ್ರೋ, ಮಿಡಲ್ ಕ್ಲಾಸ್ ಅವ್ರಿಗೆ ಅಫೋರ್ಡಬಲ್ ಆಗಿರಂಗ್ ಹಂಗೆ ಇಡಿ ಬ್ರೋ ನೀವೇ. ಇವಾಗ ಆದಷ್ಟು ಸರಿ ಓಕೆ ಬ್ರೋ, ಸಿಗೋಣ ಹಂಗಾದ್ರೆ ನಾಳೆಯಿಂದ ಎಲ್ಲ ಗುಡ್ ನೈಟ್ ರೆಸ್ಯೂಮ್ ಬ್ರೋ. ಆಗೋಣ, ಕ್ಲಾಸಸ್ಗೆ ಮಾತಾಡೋಣ. ಥ್ಯಾಂಕ್ಸ್ ಬ್ರೋ. ಮಾಡೋಣ ಎಲ್ಲ. ಬ್ರೋ ಓಕೆ ಬಾಯ್. ಟೆಲಿಗ್ರಾಮ್ ಅಲ್ಲಿ ಒಂದ್ ಸ್ವಲ್ಪ ಹಾ ಆನ್ಲೈನ್ ಬ್ರೋ, ಇದೀವಿ ಬ್ರೋ. ವಾಪಸ್ ಬರೋಣ. ಹಾ ಸರಿ, ಓಕೆ, ಥ್ಯಾಂಕ್ ಯು ಬ್ರೋ, ಗುಡ್ ನೈಟ್. ಗುಡ್ ನೈಟ್.